ಶಾಂತಿ ನಿಧಾನವಾಗಿ ಎರಡೂ ಕೈಗಳ ಮೇಲ್ಗಡೆ ತಗೊಳ್ರಿ. ಪೂರ್ಣ ಕೈಗಳು ತಗೊಂಡು ಜೋರಾಗಿ ಉದ್ರಿ. ಬಿಸಿ ಗಾಳಿ ಬರ್ಬೇಕು, ಬಿಸಿ ಇರ್ಬೇಕು. ಆಮೇಲೆ ಕಣ್ಮ್ಯಾಗ ಈ ರೀತಿ ಕೈಗಳನ್ನ ಹಿಡ್ಕೊಳ್ರಿ. ಎಲ್ಲರೂ ಕೈಗಳು ಕರಾಗ್ರೇ ವಸತೆ ಲಕ್ಷ್ಮೀ ಕರಮಧ್ಯ ಸರಸ್ವತಿ ಕರಮೂಲೆ ಸ್ಥಿತಾ ಗೌರಿ ಪ್ರಭಾತೆ ಕರದರ್ಶನಂ. ಈ ರೀತಿ ಕಣ್ಣುಗಳನ್ನ ಒತ್ಕೋಬೇಕು. ನೋಡಿ, ನಮ್ಮ ಕೈ ಒಳಗ ಲಕ್ಷ್ಮಿ, ಸರಸ್ವತಿ ಮತ್ತು ಗೌರಿ ನಮ್ಮ ಕೈ ಒಳಗದ. ಅವನ್ನ ಸ್ಮರಣೆ ಮಾಡಬೇಕು. ಎಲ್ಲೆಲ್ಲದ ಅನ್ನೋದು ನೀವು ಮಂತ್ರದಾಗ ಹೇಳಿದ್ರು, ಅಲ್ಲಿ ಕಾಣ್ಬೇಕು ನಾವೆಲ್ಲ. ಹಾಗೇನು ಹೇಳ್ತಾ ಒಂದ್ ಸಣ್ಣ ಜಾಗಿಂಗ್ ಅನ್ನು ಮಾಡೋಣ. ನಂತರ ಈ ಅಗ್ನಿಹೋತ್ರಿಯನ್ನ ಮಾಡೋಣ. ಇವತ್ತ ಒಳ್ಳೆ ಅಗ್ನಿಹೋತ್ರಿ ನಾವು ಮಾಡ್ಬೇಕು. ಯಾಕಂದ್ರ ಶುದ್ಧವಾದಂತ ವಾತಾವರಣ ನಿರ್ಮಾಣ ಮಾಡ್ಕೋಬೇಕಂತಂದ್ರ ಅಗ್ನಿಯನ್ನ ಇಲ್ಲಿ ಒಳ್ಳೆಯ ನೋಡ್ರಿ, ಮಳೆ ಆಗ್ಬೇಕಾದ್ರ ಅಗ್ನಿಹೋತ್ರಿ ಮಾಡ್ತಾರ. ಲಕ್ಷ ಗಂಟ್ಲೆ ಮಂದಿನ ಕೂಡಿಸ್ತಾರ. ಅಂತ ಒಂದು ನೀವು ಅದನ್ನ ಮಾಡ್ಕೋತ ಪ್ರಾಣಾಯಾಮಗಳನ್ನ ಮಾಡೋದು, ಧ್ಯಾನ ಮಾಡೋದು ಮಾಡಿದ್ರಂದ್ರ ನಿಮ್ಮ ಎಲ್ಲ ಈ ಇರುವಂತ ಇಲ್ಲಿ ವಾತಾವರಣ ಕ್ರಿಮಿಗಳೆಲ್ಲ ನಾಶ ಆಗ್ತಾವ. ನಿಮಗೆ ಯಾವುದೇ ದೋಷಗಳು ಬರುವುದಿಲ್ಲ. ಅಂತ ಒಂದು ಅಗ್ನಿಹೋತ್ರ ಮಾಡೋಣ. ಕೈಗಳು ತಗೊಳ್ಳಿ, ನಿಧಾನವಾಗಿ ಮಾಡಿ. ನೀನ್ ಸ್ವಲ್ಪ ರೆಸ್ಟ್ ತಗೊಂಡಿಲ್ಲ, ಎಲ್ಲರೂ ನೀನೆಲ್ಲರೂ ರೆಸ್ಟ್ ತಗೊಂಡಿಲ್ಲ. ಅದಕ್ಕೆ ನಾವು ನಿಧಾನವಾಗಿ ಮಾಡಿ. ಇವು ಶರೀರಗಳನ್ನ ಸಡಿಲಿಸೋದೇ ಇರಬೇಕು. ಒಂದೇ ದಿವಸ ಬಿಟ್ರೆ ಅಂದ್ರೆ ಮತ್ತೆ ಹಂಗ ಆಗ್ತದ. ಅದಕ್ಕೆ ಯಾವಾಗಲೂ ಆಕ್ಟಿವ್ ಆಗಿರಬೇಕು. ನಿಧಾನವಾಗಿ ಮಾಡಿ. ಪ್ರತಿಯೊಂದು ಕೀಲುಗಳನ್ನು ಸಡಿಲಿಸೋದು. ಅದನ್ನ ಕೈಗಳಿಗೆ ತೋರಿ ನಿಧಾನವಾಗಿ ನಿಮ್ಮ ಶಕ್ತಿ ಅನುಸಾರ ಮಾಡೋದು. ಬಹಳ ತ್ರಾಸ ಪಟ್ಟು ಮಾಡಂಗಿಲ್ಲ, ಇಷ್ಟು ಪಟ್ಟು ಮಾಡೋದು, ಕಷ್ಟಪಟ್ಟು ಮಾಡಂಗಿಲ್ಲ. ಯಾವುದೇ ಕೆಲಸವನ್ನ ಇಷ್ಟು ಪಟ್ಟು ಮಾಡಿದ್ರಂದ್ರೆ ಅದು ಕೆಲಸ ಸಕ್ಸಸ್ ಆಗ. ಏನೋ ಕೆಲಸ ಮಾಡ್ತಪ್ಪ ಹೇಳ್ಯಾರ ಮಾಡಬಾರ್ದು. ಹಾಗೆ ಇದು ಈಗ ಕೈಗಳು ಸೌಂಡ್ ಕೇಳಿ ಲೋಜ್ ಆಗಿದೆ. ಜಗನ್ನಾಥ್ ಕೇಳ್ಬೇಕು, ಅದು ಕೇಳ್ಬೇಕ, ಇದೇ ಕೇಳಕ್ಕೆ ಹೆಚ್ಚು. ಅದು ಕೇಳೋದು ಅದನ್ನ ನೋಡಿ ತೋರಿ ಮಾಡ್ರಿ. ನೀವು ನಿಲ್ಲಿಸಬಾರ್ದು. ಅದು ಯಾಕೋ ಸೌಂಡ್ ಆಗೋದು. ಯಾರಿಗೆ ಬರ್ತದ ನೋಡ್ರಿ ಹೆಂಗ್ ಹಚ್ಬೇಕಂದ್ರ ಹಿಂಗ ಹಿಂಗ ಹುಡುಗರು ಹಚ್ರಿ. ಈಗ ಚೇರ್ ಮೇಲೆ ಕುಂತ ನೋಡು, ನಿಧಾನವಾಗಿ ಕುಂದರಿ. ಈ ಕೈಗಳು ಹೀಗಿರ್ಲಿ ನೋಡ್ರಿ, ಸೀದಾ ಈಗ ಏಯ್ ಕೂಡ್ರಿ. दो एक दो ಕಾಲಲ್ಲಿ ಹಿಂಗ್ ಮಾಡಿ. ಕೈಗಳ ಮುಂದೆ ತಗೊಳ್ಳಿ, ಸ್ವಲ್ಪ ಹಿಂಗ್ ಮಾಡೋದು. ಯಾರಿಗೆ ಬೇಕಾದ್ರೆ ಅಷ್ಟು ಇಷ್ಟೇ ಮಾಡಿ. ಯಾರಿಗೆ ಚೆನ್ನಾಗಿ ಮಾಡ್ಬೇಕನ್ನಿಸ್ತೈತಿ ಅವ್ರು ನಿಧಾನವಾಗಿ
ಆಮೇಲೆ ಕಾಲುಗಳನ್ನು ಸ್ವಲ್ಪ ಇದಕ್ಕೆ ಬರೋದು. ಆಮೇಲೆ ಎಡಗಡೆ ಈಗ ಈಗ ಕೈಗಳನ್ನು ನಿಂತೋದು ಪೂರ ತಿಳಿಸ್ರಿ. ರಿವರ್ಸ್. ಹಾ ಚೇಂಜ್. ಈಗ 1 2 3 4 1 2 3 4 1 2 3 4 1 2 3 4 1 2 1 2 1 2 1 2 1 2 1 2 1 2 1 2 ಬರ್ಲಿ ಡ್ಯಾನ್ಸ್ ಯೋಗಿಕ್ ಡ್ಯಾನ್ಸ್. ಈಗ ನಿಧಾನವಾಗಿ ಕೈಗಳನ್ನು ತಗೊಳ್ಳಿ. ಈಗ ನಡುವೆ ದೀರ್ಘವಾಗಿ ಉಸಿರ್ತುಕೊಂಡು ದೀರ್ಘವಾಗಿ ಬಿಡಿ. ಹಾಗೇ ನಿಲ್ಲಿ. ಕಣ್ಣು ಮುಚ್ಚಿರಲಿ. ಉಸಿರನ್ನು ತೆಗೆದುಕೊಳ್ಳು, ದೀರ್ಘವಾಗಿ ಬಿಡುದು. ಬಾಯಲ್ಲಿ ತಗೊಳ್ಬೇಡ್ರಿ, ಮೂವಿಂದ ತಗೊಳ್ಳು. ಬಾಯಿಲಿಂದ ತಗೊಂಡು ಮೂವಿಂದ ನಿಧಾನ ಉಸಿರಾಟವನ್ನು ಬಿಡಬೇಕು. ಮೂವಿಂದ ಬಿಡಬೇಕು, ಬಾಯಿ ಉಪಯೋಗ ಮಾಡಬಾರ್ದು. चलो ಸೌಂಡ್ ಬರೋದು. ಈಗ ಎರಡೂ ಕಾಲುಗಳನ್ನು ತಗೊಳ್ಳಿ, ಕಾಲುಗಳನ್ನು ಕೈಗಳು ನಿಧಾನ ಇರುತ್ತೆ. ಇದು ಯಾಕೆ ಸೌಂಡ್ ಬರೋದ? ಇದು ಬರಕ್ತೈತೆ, ಅದು ಬರೋಬೇಕು. ಇದು ಮೈಕಿಂದ ಮೈಕ್ದಾಗ ಬರೋಲ್ಲ ಯಾಕೋ. ಇಲ್ಲ ಅದು ಸೌಂಡ್ ಇದು ಓದಿರಂಗ ಮ್ಯಾಲ. ಹಾಂ ಅದು ಅದಕ್ಕೆ ಅದನ್ನು ಮಾಡಲಿ, ಚಲೋ ಮಾಡಲ. ಮೈಕ್ ಬರೋಲ್ಲ, ಸೌಂಡ್ ಬರೋಲ್ಲ. ಮೈಕ್ ಚಲೋ ಮಾಡಲ. ಮತ್ತೆ ಯಾಕೆ ಚಲೋ ಹುಡುಗರು ಏನು ಉಪಯೋಗ ಮಾಡ್ಯಾರ? ಎದ್ರ ಏನು ಆಮೇಲೆ ಕಾಲ ಈ ರೀತಿ ರೂಟಾಕಿ ಮಾಡಿ.
ಅದೇ ಅದೇ ಅದು ಇಷ್ಟಾಗಲ್ಲ ಅದಕ್ಕೆ ಬರುದಿಲ್ಲ ಅದು ಬೇರೆ ಇದೆ ಮೈಕೇನೆ ದೂರ ಏನು ಉಪಯೋಗ ಮಾಡ್ಯಾರ ನೀವು ಮಾಡಿದ್ರ ಇಲ್ಲ ಹೌದು ಅದ್ ಬ್ಯಾಡ್ರಿ ಅದಕ್ಕೆ ಬರಂಗಿಲ್ಲ ಅದು ಬೇರೆ ಹಾ ಬಿಡ್ರಿ ಈಗ ತಗೋರಿ ಎಲ್ಲರೂ ಈಗ ನಿಂತ್ ಅದನ್ನ ಫಸ್ಟ್ ಹಾಕಿರ್ಬೇಕ ಅದ ಚಲೋ ಐತಿ ತೋಳ್ರಿ ಎಲ್ಲರೂ ಪಾದಹಸ್ತಾಸನ ಮಾಡೋಣ ಏಕ್ ಕೈ ತೋಳ್ರಿ ಈ ರೀತಿ ಕೈಗಳಿರ್ಲಿ ನೋಡ್ರಿ ಎಲ್ಲರೂ ದೋ ಕೈಗಳು ಈ ರೀತಿ ಇರ್ಲಿ ನಿಧಾನವಾಗಿ ಕೈ ಎಷ್ಟು ಸಾಧ್ಯ ಆಗುತ್ತೆ ಕೈಗಳು ಮೇಲ್ಗಡೆ ಎತ್ತರಿ ಪೂರ್ಣವಾಗಿ ಎತ್ತರಿ ತೀನಂದಾಗ ನಿಧಾನವಾಗಿ ಬರ್ರಿ ಈಗ ಗೊತ್ತು ಚಾರ್ ಇದು ಬಂದಾತು ಇದು ಬಂದಾತು ಇದು ಬಂದತು ಇದು ಬಂದತು ಹಾ ಹಾ ಅಲ್ಲಿ ಲೂಸ್ ಆಗ್ಯಾವ್ರಿ ಸ್ವಲ್ಪ ಏನು ಬರಬೇಕು ಇಲ್ಲ ಈಗ ಅರ್ಧ ಚಕ್ರಾಸನ ಮಾಡೋಣ ಎರಡೂ ಕೈಗಳಲ್ಲಿ ನಮ್ಮ ಈ ಬಾವಡಿ ಏನದ ಕೆಳಗಿನ ಬಾವಡಿ ಸೀದಾ ಇರಬೇಕು ಈ ಹೆಂಗಂದ್ರೆ ಇದು ನೇರವಾಗಿರ್ಬೇಕು ಈ ಭಾಗದಲ್ಲ ಈ ಭಾಗ ಅಷ್ಟ ಬಗ್ಗಿಸ್ಬೇಕ ಕಾಲು ಹಿಂಗ್ಸಿದಾನೆ ಇರ್ಬೇಕು ಈಗ ನೋಡಿ ಹಿಂಗ ಈಗಿಂದ ಪ್ರಾಕ್ಟೀಸ್ ಮಾಡಕ್ ಹಿಂಗ ಇಲ್ಲ ಅದು ಏನಾಗ್ತೈತಿ ಹಿಂಗ್ ಬಗ್ತಾರೆ ಇದು ಎಲ್ಲ ಬಗ್ತೈತೆ ಅದು ಬಗ್ಗುದ್ರಿಂದ ಸರಿಯಾಗಿ ಅದು ನಮಗೆ ಲಾಭ ಸಿಗೋದಿಲ್ಲ ಅದಕ್ಕೆ ನಾವೇನ್ ಮಾಡ್ಬೇಕು ಸಾಧ್ಯ ಆದ್ರೆ ಕಾಲುಗಳನ್ನು ಕೂಡಿಸ್ಬೇಕು ಬಿಟ್ಟರು ನಡೀತದ ಯಾರಿಗೆ ರೂಢಿ ಇರೋದಿಲ್ಲ ಅವರು ಹಿಂದ್ಗಡೆ ಬೀಳುವಂತ ಸಾಧ್ಯತೆ ಇರುತ್ತೆ ನಿಮ್ ಬ್ಯಾಲೆನ್ಸ್ ಮ್ಯಾಗ ಮಾಡೋದು ಅವ್ರು ಮಾಡ್ತಾರತ್ ನೀವು ಮಾಡ್ಬೇಡ್ರಿ ನಿಧಾನವಾಗಿ ನಿಮ್ ಶಕ್ತಿ ಅನುಸಾರ ಮಾಡ್ರಿ ಈಗ ಹೆಂಗ ಏಕ್ ಅಂದಾಗ ಇಷ್ಟು ನೋಡ್ರಿ ಹಿಂಗ್ ಬಗ್ಗಿಸ್ಕೋತ ಹೋಗುದು ನಿಧಾನ ಈ ರೀತಿ ಹಿಂದಿನ ಕಾಣ್ಬೇಕು ಹಲೋ ಈಗ ತಾಡಾಸನ ಮಾಡೋಣ ಕೈಗಳನ್ನು ತೋರಿ ಆಮೇಲೆ ಹಿಂಗೆ ಒಳಸ್ರಿ ಹಾ ಈ ರೀತಿ ಮೇಲ್ಮುಖ ಇರ್ಬೇಕು ಎಷ್ಟು ಸಾಧ್ಯಕ್ಕದಷ್ಟು ಮೇಲ್ಗಡೆ ಎತ್ತರಿ ಕೈಗಳ ಮೇಲ್ಗಡೆ ಎತ್ತರಿ ಹಾ ಎರಡೂ ಹಿಂಬಡಗಳ ಮೇಲ್ಗಡೆ ಎತ್ತಿರ್ಬೇಕು ನಿಮ್ ದೃಷ್ಟಿ ಎದುರುಗಡೆ ಇರಲಿ ಕೈಗಳು ಎರಡೂ ಕಿವಿಗೆ ತಾಗಿರ್ಬೇಕು ನೋಡ್ರಿ ಈಗ ಮೆದುಳಿಗೆ ಸ್ಟ್ರೋಕ್ ಹೊಡಿತಿರತ್ತಿಲ್ಲ ಇದರಿಂದ ನೀನು ಹೇಳಿದಲ್ಲ ಎಡ ಬಲ ಮೆದುಳು ಎಡಕ್ಕ ಬಲಕ್ಕೆ ಇರ್ತಾವ ಅವು ಚೆನ್ನಾಗಿ ವರ್ಕ್ ಮಾಡ್ಬೇಕಂತಂದ್ರೆ ಈ ತಾಡಾಸನ ಮಾಡ್ಬೇಕು ತಾಡಾಸನ ಮಾಡೋದ್ರಿಂದ ಬಹಳಷ್ಟು ಲಾಭಗಳದಾವ ಒಂದು ಸಣ್ಣ ಮಕ್ಕಳು ಗಿಡ್ಡದವ್ರು ಹೈಟ್ ಆಗ್ತಾರೆ ಮೆಮೊರಿ ಪವರ್ ಜಾಸ್ತಿ ಆಗ್ತದೆ ಮಕ್ಕಳಿಗೆ ಒಳ್ಳೆ ಆಸನ ಇದೆ ಶಿಫ್ಟ್ ಕಡಿಮೆ ಆಗ್ತದೆ ಡೈಲಿ ಮಾಡ್ತಾ ಇದ್ದೀವಿ ಹೆಚ್ಚೆಚ್ಚಿ ನಿಲ್ಬೇಕು ನಾವು ಒಂದು ಸೆಕೆಂಡ್ ಸರಕ್ಕೆ ಮಾಡಬಾರ್ದು ಹೆಚ್ಚೆಚ್ಚಿ ನಿಲ್ಬೇಕು ದೋ ವಿಶ್ರಾಮ ಆಮೇಲೆ ವೃಕ್ಷಾಸನ ಮಾಡೋಣ ನಿಧಾನವಾಗಿ ಮಾಡ್ರಿ ಯಾರಿಗೆ ರೂಢಿ ಇರುವುದು ಗೋಡೆಗೆ ಖಾಲಿ ಇದ್ದಾಗ ನೀವೇನ್ ಮಾಡ್ರಿ ಊಟ ಖಾಲಿ ಇದ್ದಾಗ ಮಾಡೋದು ಇದೇನ ಹಂಗ ತ್ರಾಸ ಇದಕ್ಕತಿ ನಾವ್ಯಾಕೆ ಮಾಡೋದು ದೊಡ್ಡವ್ರಿದೀವು ಅಂತ ಅನ್ಬಾರ್ದು ದೊಡ್ಡವ್ರಿಗೆ ಹೆಚ್ಚು ರೋಗಗಳು ಬರ್ತಾರ ಅದಕ್ಕೆ ಸಣ್ಣ ಹುಡುಗರು ಇದ್ದಾಗ ಬರೋದಿಲ್ಲ ಅವ್ರು ಯಾಕಂದ್ರೆ ಡೈಜೆಷನ್ ಪವರ್ ಇರ್ತೈತಿ ಅವ್ರು ಇನ್ನೂ ದೇವ್ರ ಅವ್ರು ಇದ್ರೊಳಗೆ ಆದಿಂದಾಗ ಇಟ್ಟಿರ್ತಾರ ಸಣ್ಣ ಮಕ್ಕಳಿಗೆ ಏನಂತಾರೆ ದೇವ್ರು ಇರ್ತಿರ್ತಾರ ಹಂಗ ನಾವು ಆಗಿರುದಿಲ್ಲ ದೊಡ್ಡವರಾದ್ರೆ ನಮ್ಮ ಬುದ್ಧೆಲ್ಲ ಬೇರೆ ಆಗಿಬಿಟ್ಟಿರ್ತೈತಿ ನೋಡಿ ಈ ರೀತಿ ನಿಲ್ಬೇಕು ಹಾ ಇಷ್ಟು ನೆತ್ಗಳೇನ
ನಿಧಾನವಾಗಿ ಎರಡೂ ಕೈಗಳು ಮೇಲ್ಗಡೆ ತಗೋಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಇದಕ್ಕ ಮನಸ್ಸನ್ನ ಏಕೀಕೃತ ಮಾಡಿಕೊಳ್ಳೋದು. ಸ್ವಲ್ಪ ಮನಸ್ಸು ನಮ್ ನಿಲ್ಲುವಂತ ಬ್ಯಾಲೆನ್ಸ್ ತಪ್ಪಿದ್ರೆ ಸಿಗುದಿಲ್ಲ, ನಮ್ಮ ಬ್ಯಾಲೆನ್ಸ್ ಸಿಗುದಿಲ್ಲ. ಹೆಚ್ಚಿಗೆ ನಿಲ್ಲಕ್ಕೆ ಪ್ರಯತ್ನ ಮಾಡ್ಬೇಕು. ಕೊಡ್ತೇನೆ ಒಂದ್ 2 ಆಸನ ಇದೊಂದು ಮಾಡಿಸೋಣ, ವೃಕ್ಷಾಸನ, ಒಂದು ಸೂರ್ಯ ನಮಸ್ಕಾರ ಮಾಡಿಸೋಣ. ಸ್ವಲ್ಪ ನಡೀತೈತೆ ಮಾಡೋಣ. ಏನು 1 ನಿಮಿಷ ನಡೀತೈತೆ. ನಮ್ಮ ಟೈಮಿಂಗ್ ಈಗ ಆಗಿರ್ತೈತೆ ಹುಡುಗ. ಎಲ್ಲಾ ದೇಶದ ಒಂದೊಂದು ಟೈಮಿಂಗ್ ಬ್ಯಾರೆ ಇರ್ತೈತಿ. ಹಂಗ ನಮ್ಮ ದೇಶದಾಗ ಸ್ವಲ್ಪ ಲೇಟ್ ಆಗೈತೈತಿ ಹುಡುಗ. ಹಂಗಿರಂಗಿಲ್ಲದ ಆಸನಗಳ ಮುಖ್ಯ ಇರ್ತದೆ. ಅದನ್ನ ಪ್ರಾಣಾಯಾಮಕ್ಕೆ ಬಂದಾಗ ಮಾಡ್ಬೇಕಾಗ್ತೈತಿ. ಈಗ ಸೂರ್ಯ ನಮಸ್ಕಾರ ಮಾಡೋಣ. ನಾವೆಲ್ಲ ಸೂರ್ಯಗೆ ನಮಸ್ಕಾರ ಮಾಡಿ ನಂತರ ಇವೆಲ್ಲ ಮಾಡ್ಬೇಕು. ಅವನ ದರ್ಶನ ಪಡ್ಕೊಂಡೆ ನೀವು ಹೋಗ್ಬೇಕಲ್ಲ ಒಳಗೆ ಬೆಳಗ್ಗೆ ಗುಡಿಯಾಗ. ಎಲ್ಲರೂ ಈ ರೀತಿ ಕೈಗಳ ಎದೆ ಮೇಗಿರ್ಲಿ, ಕೈಗಳ ಎದೆ ಮೇಗಿರ್ಲಿ. ಯಾರೋ ಯಾಕೆ ಮಾತಾಡಂಗಿಲ್ಲ ಯಾರು? ಓಂ ಮಿತ್ರಾಯ ನಮಃ. ಓಂ ರವೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಸೂರ್ಯಾಯ ನಮಃ. ಓಂ ಭಾನುವೇ ನಮಃ. ಓಂ ಖಗಾಯ ನಮಃ. ಓಂ ಪೂಷ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಅರ್ಚೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಅರ್ಕಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯ ನಮಃ. ವಿಶ್ರಾಮ. ಈಗ ಈ ಅಗ್ನಿ ಹೋತ್ರವನ್ನು ಮಾಡೋಣ. ಎಲ್ಲರೂ ನಿಧಾನವಾಗಿ ಕೂತ್ಕೊಳ್ಳಿ. ನೀವಲ್ಲಿ ಕುಂದರಿ ಒಂದ್ 3-4 ಮಂದಿ ಯಾರು ಸ್ನಾನ ಮಾಡಿದ್ರಿ ಅವ್ರ ಕುಂದರಿ ಹುಡುಗರು ಕರ್ಕೊಡ್ರಿ. ಒಂದಿಬ್ಬರು ಹುಡುಗರು ಕುಂದರಿ, ಹುಡುಗರು ಕುಂದ್ರಿ. ಒಂದು ಯಾರು ಸ್ನಾನ ಮಾಡಿದ್ರಿ ಅವ್ರ ಕುಂದರಿ. ಬಡಿ ಇದಲ್ಲೇ ಮಾಡೋಕತ್ತಿರ್ತದ. ನಾನ್ ಬರ್ತೇನೆ. ನಾ ಎಲ್ಲರೂ ನೀನೇ ಹೇಳ್ಬೇಕಾಯ್ತು ಸ್ನಾನ ಮಾಡ್ಬೇಕು. ಇರ್ಲಿ ನಡೀತದೆ ನೋಡ್ರಿ. ಇದನ್ನ ಯಾಕೆ ಮೊದಲ ಈ ಅಗ್ನಿಹೋತ್ರೆಯನ್ನ ಯಾಕೆ ಮಾಡಬೇಕು ಅದನ್ನ ಮಾಡೋ ವಿಧಾನಗಳನ್ನ ನೋಡ್ಕೊಳ್ಳ. ಮೊದಲ ನಾವೇನ್ ಮಾಡ್ಬೇಕು? ಸ್ನಾನ ಮಾಡಿರ್ಬೇಕು. ಸ್ವಚ್ಛವಾದ ವಸ್ತ್ರ ಧರಿಸಿರ್ಬೇಕು. ಇಸ್ತ್ರಿ ಅಥವಾ ನಿಮ್ಮ ಹಾಗೆ ಇದ್ರು ಅರಿವಿಗಳನ್ನ ಸ್ವಚ್ಛ ಆಗಿರ್ಬೇಕು. ಮೈಲಿ ಬಟ್ಟೆಗಳನ್ನ ಹಾಕಿರಬಾರ್ದು. ಬರುವಾಗ ಎಲ್ಲರೂ ಎಲ್ಲ ಸಾಮಗ್ರಿಗಳನ್ನು ತರುವ ಆಗದಿದ್ದಲ್ಲಿ ತಪ್ಪದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಸಮಯ ನಿಖರತೆ ಮುಖ್ಯ. ಸೂರ್ಯಾಸ್ತದ ಕ್ಷಣದಲ್ಲೇ ಮಾಡಬೇಕು. ಅವಾಗ ಕ್ಷಣದಲ್ಲೇ ಮಾಡಬೇಕು.
ದೇಶಿ ಗೋವುಗಳನ್ನ ಉತ್ಪನ್ನಗಳನ್ನ ನಾವು ಆಕಳ ಮತ್ತು ನಮ್ಮ ದೇಶಿ ಗೋವುಗಳನ್ನ ಉಪಯೋಗ ಮಾಡ್ಕೋಬೇಕು. ಏನು ಅದರ ಸಗಣಿ ಆಗಲಿ ಕೂಳುಗಳನ್ನ ಅದನ್ನೇ ಮಾಡ್ಕೋಬೇಕು. ತುಪ್ಪ ಸಹಕ ದೇಶೀಯ ಆಕಳದಿಂದ ಇರಬೇಕು. ಮಂತ್ರಗಳನ್ನು ಸರಿಯಾಗಿ ಉಚ್ಚರಿಸ್ಬೇಕು. ಮಂತ್ರಗಳನ್ನ ಸ್ಪಷ್ಟವಾಗಿ ಹೇಳಬೇಕು, ತಪ್ಪು ಹೇಳಬಾರ್ದು. ಅದಕ್ಕೆ ಅರ್ಥ ಬೇರೆ ಆಗಿಬಿಡ್ತಾವ. ಸಂಸ್ಕೃತದೊಳಗಿನ ಶಬ್ದಗಳದಾವ. ಅಗ್ನಿ ಸುರಕ್ಷತೆ ಕಾಪಾಡಬೇಕು. ಅದಕ್ಕೆ ಕೆಳದಾಗ್ಲಿ ತೊಳಗೆ ಬೀಳುವುದಾಗ್ಲಿ ಮಾಡಬಾರ್ದು. ಅದ್ರ ಬಗ್ಗೆ ದೂರಿಂದ ಹುಡುಗರ ಕಡೆ ಕೆಳಿಬಾರ್ದು ಯಾವಾಗಲೂ. ಆಮೇಲೆ ಅಗ್ನಿಹೋತ್ರಕ್ಕೆ ಬೇಕಾಗುವ ಸಾಮಗ್ರಿಗಳು ಏನು? ನೀವು ಮನೆಯೊಳಗ ಪ್ರತಿ ಹುಣ್ಣಿಮೆ ದಿವಸ ಪ್ರತಿಯೊಬ್ರು ಮಾಡಬಹುದು. ಇದು ಮನೆಯೊಳಗೆ ಎಲ್ಲ ಮಕ್ಕಳನ್ನ ಕರ್ಕೊಂಡು ಸ್ನಾನ ಮುಗಿಸ್ಕೊಂಡು ನೀವು ಸ್ವಲ್ಪ ಇದನ್ನ ಹಿಂಗ್ ಮಾಡಿ ಇಂಥವು ಸಿಗ್ತಾವ. ಒಂದು 1100 ರೂಪಾಯಿನ ಎಲ್ಲ ಸಟ್ಟ ಕೊಡ್ತಾರ. ಆರತಿ ಇದನ್ನ ಎಲ್ಲ ಪೂಜಾದು ಎಲ್ಲ ಕೊಡ್ತಾರ. ಸಟ್ ಇದನ್ನ ತಗೋಬಹುದು ನೀವು. ಹವನ ಪಾತ್ರೆ ಅಂತ ಹವನ ಪಾತ್ರೆ ಇರಬೇಕು. ಪಿರಾಮಿಡ್, ಅದು ಪಿರಾಮಿಡ್ ಟೈಪ್ ಇರಬೇಕು. ಇದು ತಾಮ್ರದ ಇರಬೇಕು ಅಥವಾ ಮಣ್ಣಿನ ಪರ್ಯಾಣ ಇದ್ರೂ ನಡೀತೈತೆ ಹೇಳ್ತಾರೆ. ಗೋವಂಶದ ಬೆರಣಿ ಗೋವಿಂದ ಇರಬೇಕು. ಕಡ್ಡಿಗಳು ದೇಶಿ ಗೋಗಳು ಒಣಗಿಸದ ಕುರುಳ ಇರಬೇಕು. ಅಕ್ಕಿ ಅಕ್ಷತೆ ಪಾಲಿಸ್ ಮಾಡದ ಅಖಂಡ ಅಕ್ಕಿ ಇರ್ಬೇಕು. ಪಾಲಿಸ್ ಮಾಡೋದ್ರ ನೋಡ್ರಿ, ಅವು ಸಿಗ್ತಾವ, ತರಬೇಕಾಕತಿ. ನಾವು ಪಾಲಿಸ್ ಮಾಡಿದ್ರು ನಡೀತೈತಿ, ನೀವು ಇಲ್ಲಂದ್ರ ಉಪಯೋಗ ಮಾಡ್ಬೇಕು. ಇನ್ನು ಆಕಳ ತುಪ್ಪ, ದೇಶೀಯ ಆಕಳ ತುಪ್ಪನ ಮಾಡಬೇಕು. ಸಾದಾ ತುಪ್ಪ ಮಾಡಿದ್ರೆ ಅಷ್ಟು ಲಾಭ ಸಿಗುದಿಲ್ಲ. ಅದಕ್ಕೆ ನೀವು ಆಕಳ ತುಪ್ಪನ ಉಪಯೋಗ ಮಾಡ್ಬೇಕು. ಕರ್ಪೂರ, ಈ ನಂದಿ ಇದ್ರ ಆಕಳ ಇರ್ತಾವ, ಕಸಿ ಇದ್ರ ಮಾಡಿದ್ರು ಯಾವ ಆಕಳ ಇರ್ತಾರ, ಜರ್ಸಿ ಆಕಳ ಉಪಯೋಗ ಮಾಡ್ಬೇಡ್ರಿ. ಒಟ್ಟ ಇನ್ನು ಸಾದಾ ನೀವು ಮಾಡಿದ್ರೆ ನಡೀತೈತಿ. ಜರ್ಸಿ ಆಕಳ ಹಂದಿದು ಮತ್ತು ಇನ್ನೊಂದು ಆಕಳು ಎರಡು ಮಿಕ್ಸ್ ತಯಾರು ಮಾಡಿದಂತ ತಳಿ ಅದ. ಮತ್ತ ಅದಕ್ಕ ನೀವೇನು ಅದರ ಮಕ್ಕಳಿಗೆ ಒಟ್ಟ ಅದನ್ನ ಕೊಡಬೇಡ್ರಿ. ಮಕ್ಕಳಿಗೆ ಆ ತುಪ್ಪ ಬೆಣ್ಣಿ ಅದ್ರ ಕೊಟ್ರಿ ಅಂದ್ರ ಮಕ್ಕಳು ಮಂದ ಬುದ್ಧಿ ಒಳಗೆ ಬೆಳೆದಿರ್ತಾರ, ಚುರುಕು ಆಗಂಗೇ ಇಲ್ಲ ಅವು. ಅದನ್ನ ನೀವು ಆ ಆಕಳ ತುಪ್ಪ ಆಗಲಿ ಹಾಲಾಗಲಿ ಸಣ್ಣ ಮಕ್ಕಳಿಗೆ ಒಟ್ಟು ಕೊಡ್ಬೇಡ್ರಿ, ದೊಡ್ಡವ್ರು ನಡೀತೈತಿ. ಇನ್ನ ಕರ್ಪೂರ, ಅಗ್ನಿ ಇರಬೇಕು, ಪ್ರಜ್ವಲಿಸಬೇಕದು ಯಾವತ್ತು. ಒಂದು ಚಿಕ್ಕ ತಾಟು, ಒಂದು ಲೋಟ, ಒಂದ್ ಸಣ್ಣ ಚಮಚ, ತುಪ್ಪದ ಚಮಚ ಎಲ್ಲ ಅದನ್ನ ಹಾಕ್ಬೇಕು. ಮುಂಜಾನೆ ಸೂರ್ಯೋದಯದ ಕ್ಷಣದಲ್ಲಿ, ಅದಕ್ಕೇನು ಟೈಮಿಂಗ್ ಇರಲ್ಲ, ಸೂರ್ಯೋದಯ ಆಗ್ತಿರ್ಬೇಕು. ಆಗ ಇನ್ನೂ ಸೂರ್ಯೋದಯನ ಬಂದಿಲ್ಲ, ಆ ಕ್ಷಣದಲ್ಲಿ ಹಾಕ್ಬೇಕತ್ತದ. ಅಥವಾ ಸಂಜೆ ಸೂರ್ಯಾಸ್ತದ ಕ್ಷಣದಲ್ಲಿ, ಸೂರ್ಯ ಮುಳುಗ್ತಿರ್ತಾನಲ್ಲ ಅವಾಗಾರ ಮಾಡ್ಬೇಕು. ಎಲ್ಲರೂ ಸೂರ್ಯ ಎರಡೂ ಟೈಮ್ದಾಗನ ಮಾಡ್ಬೇಕದು. ಸೂರ್ಯ ಏಳು ಮುಂದ, ಸೂರ್ಯ ಮುಳುಗು ಮುಂದೆ ಮಾಡ್ಬೇಕು. ಮಧ್ಯಾಹ್ನಗಾರು ಮಾಡಬಾರ್ದು. ಮುಂದೆ ಅಗ್ನಿ ವಿಧಾನ ಏನು? ಅಗ್ನಿ ಪ್ರಜ್ವಲನೆ ಯೋಗ ದಿಕ್ಕು. ಅಗ್ನಿಹೋತ್ರ ಮಾಡುವಾಗ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಬೇಕು. ಪೂರ್ವ ದಿಕ್ಕಿಗೆ ಇರ್ಬೇಕು ನೋಡ್ರಿ. ಯಾವ್ದು ಪೂರ್ವ ದಿಕ್ಕಂತೆ? ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತಿರ್ಬೇಕು ನಾವು. ಅಗ್ನಿಹೋತ್ರಕ್ಕಾಗಿ ಅಗ್ನಿಯನ್ನ ಪ್ರಜ್ವಲಿಸುವ ಪದ್ಧತಿ. ಹವನ ಪಾತ್ರೆಯಲ್ಲಿ ಎಲ್ಲಕ್ಕಿಂತ ಕೆಳಗೆ ಸಣ್ಣ ಆಕಾರದ ಒಂದು ಬೆರಣಿಯ ಚಪ್ಪಟ ತುಂಡನ್ನ ಇಡಬೇಕು. ಅದರ ಮೇಲೆ ತುಪ್ಪವನ್ನ ಹಚ್ಚಿದ ಬೆರಣಿಗಳ ತುಂಡುಗಳನ್ನ, ಬೆರಣಿಯ ನೇರ ಮತ್ತು ಅಡ್ಡ ತುಂಡುಗಳ ಅವು ನಡು ಗಾಳಿ ಆಡುವಂಗಿರ್ತಿರ್ಬೇಕು. ಅದು ತುಂಡುಗಳನ್ನ 2-3 ಪದರು ಇಡಬೇಕು. 2 ಬೆರಣಿಗಳ ನಡುವೆ ಗಾಳಿ ಓಡಾಡುವ ಹಾಗೆ ಕೊಳ್ಳಿರಬೇಕು. ಅಂದ್ರೆ ಕೊಳ್ಳಿರ್ಬೇಕಲ್ಲಿ, ಆ ಗಾಳಿ ಆಡ್ತಿರ್ಬೇಕಲ್ಲಿ. ಅವುಗಳ ಮೇಲೆ ಕರ್ಪೂರವನ್ನ ಪುಡಿ ಮಾಡಿ ಹಾಕಬೇಕು ಅಂತಾರೆ. ಕರ್ಪೂರ ಉಪಯೋಗ ಮಾಡಬಾರ್ದು, ಮಾಡಿದ್ರು ನಡೀತದೆ ಹಚ್ಚಲಿಕ್ಕೆ. ಆದ್ರ ಏನು ಈ ಅಗ್ನಿ ಮಾಡಿರಲ್ಲ, ಇದನ್ನ ಡೈಲಿ ಇದನ್ನ ಡೈಲಿ ಬೆಳಿಗ್ಗೆ ಎದ್ದು ಈ ಅಗ್ನಿ ಸುಟ್ಟಿರ್ತಲ್ಲ, ಇದನ್ನ ಈ ಬೂದಿಯನ್ನ ಅಥವಾ ಈ ಅಗ್ನಿಯನ್ನ ಏನ್ ಮಾಡಬೇಕು, ಇದನ್ನ ಪುಡಿಯನ್ನ ಡೈಲಿ ನೀವು ಒಂದು ಸ್ವಲ್ಪ ಚಿಕ್ಕ ತಗೊಂಡ ಉಪ್ಪಿನ ಸ್ವಲ್ಪ ಕಾಸಿ ನೀರು ಹಾಸನ ಕುಡಿದ್ರಿ ಅಂದ್ರೆ ನಿಮ್ಗೆ ಒಳ್ಳೆ ಶಕ್ತಿ ಬರ್ತದೆ. ಅದು ಇದು ಬಹಳ, ಅದಕ್ಕೂ ಇನ್ನು ಗಿಡಗಳಿಗೆ ಹಚ್ಚಿದಂತೆ ಬಹಳ ಒಳ್ಳೆಯದು. ಕರ್ಪೂರವನ್ನು ಪುಡಿ ಮಾಡಿ ಹಾಕಬೇಕು. ನಂತರ ಬೆರಣಿ ಒಂದು ತುಂಡಿಗೆ ಆಕಳ ತುಪ್ಪವನ್ನು ಹಚ್ಚಿ ಪ್ರಜ್ವಲಿಸಬೇಕು. ಆಕಳ ತುಪ್ಪ ಹಚ್ಚಿ ಅದು ಕಚ್ಚಬೇಕು. ತುಂಡನ್ನ ಹವನ ಪಾತ್ರೆಯಲ್ಲಿ ಇಡಬೇಕು. ಸ್ವಲ್ಪ ಸಮಯದಲ್ಲಿ ಬೆರಣಿಗಳ ಎಲ್ಲ ತುಂಡುಗಳನ್ನು ಪ್ರಜ್ವಲಿಸುವ, ಅಗ್ನಿಯನ್ನ ಪ್ರಜ್ವಲಿಸುವ ಗಾಳಿ ಹಾಕಲು ಕೈ ಬೀಸಣಿಗೆಯನ್ನು ಮಾಡಬೇಕು. ಒಂದು ಹಿಂಗ ಹಾಳಿದ ಒಂದು ಗಟ್ಟನ್ನು ತಗೊಂಡು ಮಾಡ್ಬೇಕು. ಊದಬಾರ್ದು. ಊದುವುದರಿಂದ ನಮ್ಮ ನಾಲ್ಗೆ, ನಮ್ಮ ಇರುವೆಯಿಂದವು ಇವೆಲ್ಲ ಕ್ರಿಮಿಕೀಟಗಳದಾವ. ಒಮ್ಮೆ ಊದಿದ್ರ ಲಕ್ಷ ಗಂಟ್ಲೆ ನಮ್ಮ ಬಾಯಿಳಾಗಿರ್ತಾವ. ಅದಕ್ಕೆ ಯಾವಾಗಲೂ ಕೆಮ್ಮು ಬೇಕಂತ ನಾವೇನ್ ಮಾಡ್ಬೇಕು, ಮತ್ತೊಬ್ರಿಗೆ ಎದುರು ಕುತ್ಕೊಂಡು ಕೆಮ್ಮಬಾರ್ದು. ನಾವು ಯಾವಾಗಲೂ ಕೆಮ್ಮುದಾದ್ರೆ ನಾವು ಕಲಿಬೇಕು. ನಮ್ಮ ರೋಗ ಅವ್ರಿಗೆ ಹೋಗ್ಬಾರ್ದಲ್ಲ. ಯೋಗಿಗಳ ನಾವೇನ್ ಮಾಡ್ಬೇಕು, ಕೆಮ್ಮುದು ಬರ್ತದ ಸೈಡ್ ಮಾಡಿ ಕೆಮ್ಮಬೇಕು.
ಯಾಕಂದ್ರೆ ನೀವು ಒಮ್ಮೆ ಕೆಮ್ಮಿದ್ರೆ ಲಕ್ಷ ಗಂಟ್ಲೆ ಎಲ್ಲ ಹಿಂಗು ಅವ್ರ ತಲೆ ಇರ್ತಾವ. ಅದಕ್ಕ ನೆಗಡಿ ಆದಾಗ ಕೆಮ್ಮದಾಗ ಅವ್ರು ಯಾರು ಆಗಿರ್ತೈತಿಲ್ಲ ಅವ್ರು ಗುರ್ತಿದ್ರು ಅವ್ರು ಏನ್ ಯಾವ ರೋಗ ಅದಾವ ಅನ್ನೋದು. ನೀವು ಅವ್ರ ಮುಂದೆ ಕೆಮ್ಮು ಬಿಟ್ರಿ ಅಂದ್ರೆ ನಾವು ಆದವ್ರು ಅವ್ರು ಯಾರ ಕೆಮ್ಮು ಬಿಟ್ರಂದ್ರೆ ನಿಮ್ಗೆಲ್ಲ ಅವೆಲ್ಲ ಬಂದ್ಬಿಡ್ತಾವ. ಸಣ್ಣ ಮಕ್ಕಳಿಗೂ ರೋಗಗಳು ಅಂಟ್ಕೊಳ್ಳುವಂತ ಸಾಧ್ಯತೆ ಇರ್ತಾವ. ಅದಕ್ಕೆ ಕೆಮ್ಮಬೇಕಾದ್ರೂ ಓದಬಾರ್ದು. ಮತ್ತಿನ್ನು ಓದಿದ್ರಿಂದ ಈ ಕ್ರಿಮಿಗಳೆಲ್ಲ ಸಾಯ್ತಾವ, ನಾಶ ಆಗಿಬಿಡ್ತಾವ. ಅದ ಅಗ್ನಿ ಇರ್ತೈತದು ದೇವರ ಇದು. ಅದಕ್ಕಲ್ಲಿ ನಾವು ಯಾವ ಬಾಯಿಲೆ ಊದಬಾರ್ದು. ಅಗ್ನಿಯಲ್ಲಿ ಹೋಗುತ್ತವೆ, ಅವ ಅಗ್ನಿ ಒಳಗೆ ಹೋಗಿಬಿಡ್ತಾವ. ನಾವು ಬಾಯಿಯಲ್ಲಿ ರೋಗ ಜಂತುಗಳು ಇರ್ತಾವಲ್ಲ ಬಾಯಿ ಒಳಗ, ಅವೆಲ್ಲ ಹೋಗಿಬಿಡ್ತಾವ. ಅದಕ್ಕೆ ಉಪಯೋಗಿಸಬಾರದು. ಅಗ್ನಿಯನ್ನ ಧೂಮರಹಿತವಾಗಿ ಪ್ರಜ್ವಲಿಸಬೇಕು. ಗಾಳ ಇದಿರ್ಬೇಕು, ಬೆಂಕಿ ಇತ್ತಿರ್ಬೇಕು. ಅದರಿಂದ ಹೊಗೆ ಬರಬಾರದು. ಅಹುಟಿಯಾದ ತಯಾರಿ ಅಕ್ಕಿನ ತುಪ್ಪದಲ್ಲಿ ಮಿಶ್ರಣ ಮಾಡಿ. ನೀವೇನ ಅಕ್ಕಿ ಹಾಕ್ತಿರಲ್ಲ ಎಲ್ಲರೂ ಹಾಕ್ಬೋದು ಸ್ವಲ್ಪ. ಅದನ್ನ ತುಪ್ಪದಾಗ ನೆನಾಕ್ರದನ್ನ ಅದನ್ನ ಎರಡೆರಡು ಕಾಳು ಮಂತ್ರ ಹೇಳ್ಬೇಕು. ಮಂತ್ರೋಚ್ಚಾರಣೆ ಪ್ರಾರಂಭದ ಒಂದೇ ಬಾರಿ ಅನ್ನುವ ಮಂತ್ರ. ಅದಕ್ಕೆ ಓಂ ಸವಿತ್ರ ಸೂರ್ಯ ನಾರಾಯಣ ನಮಃ ಅಂತ ಹೇಳಿದ ಹೇಗೆ ನಿಮ್ಗೆ ಹೇಳುತ್ತೆ ಹೇಗೆ ಸೂರ್ಯ ನಮಸ್ಕಾರ ಮಾಡೋದು ಏನ್ ಹೇಳಿದ್ರಿ ಅನ್ರಿ? ಓಂ ಸವಿತ್ರೆ ಸೂರ್ಯ ನಾರಾಯಣ ನಮಃ ಅನ್ರಿ ಎಲ್ಲರೂ ಅನ್ರಿ. ಸರಿಯಾಗಿ ಕುಂಡ್ರ ಮಾಡಿ. ನೀ ಸರಿಯಾಗಿ ಕುಂಡ್ರ ಕಲಿ ಮೊದಲು ಸರಿಯಾಗಿ ಕುಂಡ್ರದ್ ಕಲಿಬೇಕು ಮೊದಲು. ಚೆನ್ನಾಗಿ ನೀವು ಕಲಿಲ್ಲ ಅಂದ್ರೆ ಯೋಗ ಮಾಡಕ್ ಚೆನ್ನಾಗಿ ಕುಂಡ್ರಬೇಕು. ಏನ್ ಅನ್ಬೇಕು? ಓಂ ಶ್ರೀ ಸವಿತ್ರೆ ಸೂರ್ಯ ನಾರಾಯಣ ನಮಃ ಎಲ್ಲರೂ ಅನ್ರಿ. ಇದನ್ನ ಅನ್ಕೋತನ ಅದ್ರೊಳಗೆ ಹಾಕ್ಬೇಕು. ಅಗ್ನಿಹೋತ್ರ ಮುಗಿಯುವವರೆಗೆ ಅನ್ನುವ ಮಂತ್ರ ನಾವು ಕಾಯಂ ಅನ್ಕೋತ ಕೂಡಿರ್ಬೇಕು. ಯಾರು ಇವರೆಲ್ಲ ಅನ್ಕೋತ ಏನ್ ಅನ್ಬೇಕು? ಮುಂಜಾನೆ ಸೂರ್ಯ ಅದಕ್ಕ ನೋಡಿ ಹೆಂಗ್ ಹೇಳ್ಬೇಕು? ಮುಂಜಾನೆ ಮಂತ್ರ ಬೇಡಿದಾವ್, ಸಾಯಂಕಾಲ ಮಂತ್ರ ಬೇಡಿದಾವ್. ಮುಂಜಾನೆ ಏನ್ ಅನ್ಬೇಕು? ಸೂರ್ಯಾಯ ಸ್ವಾಹ ಅನ್ಬೇಕ್ರಿ. ಅದನ್ನ ಹಿಂಗ ಸೂರ್ಯಾಯ ಸ್ವಾಹ ಹಿಂಗ ಹಾಕ್ಬೇಕಲ್ಲ. ಅದಕ್ಕ ಆಗ ಸೂರ್ಯಾಯ ಇದಂ ನಾಮಮ ಅನ್ಬೇಕ. ಸೂರ್ಯಾಯ ಇದಂ ನಾಮಮ ಪ್ರಜಾಪತೆ ಸ್ವಾಹ ಅದನ್ನ ಹಾಕ್ಬೇಕು. ಪ್ರಜಾಪತಯ ಇದಂ ನಾಮಮ ಹೇಳ್ಕೊತಾನೆ. ಅವ್ರು ಹೇಳ್ಕೊತಿರ್ತಾರೆ, ನೀವು ಅನ್ರಿ ಎಲ್ಲರೂ ಒಬ್ಬೊಬ್ರು ಬಂದಂಗ ಹಾಕ್ರಿ. ಯಾರು ಸ್ನಾನ ಮಾಡಿರಿ ಮಡಿ ಬಟ್ಟೆ ಇದ್ದವ್ರು ಅವ್ರು ಹಾಕ್ರಿ. ಹುಡುಗರು ನಡೀತದೆ ಹಾಕ್ರಿ. ಮಂತ್ರಗಳ ಉಚ್ಚಾರವನ್ನ ಹೇಗೆ ಮಾಡಬೇಕು ನೋಡ್ರಿ. ಮಂತ್ರಗಳ ಉಚ್ಚಾರವು ಅಗ್ನಿಹೋತ್ರದಲ್ಲಿ ಸ್ಥಳದಲ್ಲಿ ಜೇಂಕರಿಸುವಂತ ನಾದಮಯ ರೀತಿಯಲ್ಲಿ ಅದು ಚೆನ್ನಾಗಿ ಹೇಳಬೇಕಾದ್ರು. ಹೇಳೋದು ಭಕ್ತಿಯಿಂದ ಮಾಡಬೇಕು. ಹೆಚ್ಚು ಗಡಿಬಿಡಿಯಿಂದಲೂ ಅಲ್ಲ, ಅತಿ ವೇಗದಾಗಲೂ ಅಲ್ಲ, ಒಂದು ಮೀಡಿಯಂದಾಗ ಹೇಳ್ಬೇಕಾದ್ರೆ ನಿಧಾನವಾಗಿ ಹೀಗೆ ಸ್ಪಷ್ಟ ಗಟ್ಟಿ ಧ್ವನಿಯಲ್ಲಿ ಹೇಳ್ಬೇಕು. ಗಟ್ಟಿ ಧ್ವನಿಯಲ್ಲಿ ಹೇಳ್ಬೇಕು. ಅದನ್ನ ಮಂತ್ರಗಳನ್ನ ಹೇಳ್ಬೇಕಾದ್ರೆ ಗಟ್ಟಿ ಧ್ವನಿ ನೋಡ್ರಿ. ಈಗ ಯಾರ ಭಟ್ರು ಮತ್ತು ಸ್ವಾಮಿಗಳು ಹೆಂಗ್ ಹೇಳ್ತಾರೆ ಗಟ್ಟಿ ಧ್ವನಿಯಾಗಿ ಹೇಳ್ತಿರ್ತಾರ ಅಂದ್ರೆ ಅವ್ರು ಚಂದ ಆಗತ್ತದ. ನೀವೇನ್ ಮಾಡ್ತೀರ ಈಗ ಅಕ್ಕಿಕಾಳ ಇವ್ ಮುಂದ ಹೇಳ್ತಾರ ಮಂತ್ರ, ಅವ್ರು ಎಷ್ಟು ಚಂದ ಹೇಳ್ತಾರೆ, ಸ್ಪಷ್ಟ ಗಟ್ಟಿ ಧ್ವನಿಯಲ್ಲಿ ಹೇಳ್ತಿರ್ತಾರ. ಅವ್ರು ಹಂಗೆ ಹೇಳೋದ್ರಿಂದ ಅದರ ಉಚ್ಚಾರಣೆ ಚೆನ್ನಾಗಿ ಆಗ್ತದ. ಮತ್ತದು ಲಾಭ ನಮಗ್ ಕೊಡ್ತದ. ಮಂತ್ರನ ಹೇಳುವಾಗ ಬಾವು ಹೇಗಿರ್ಬೇಕು? ಒಳ್ಳೆ ಬಾವು ಇರ್ಬೇಕು. ನಮ್ಗೆ ಮನಸ್ಸು ಆ ಕಡೆ ಈ ಕಡೆ ಇರಬಾರ್ದು. ಇಲ್ಲೇ ಇರ್ಬೇಕು. ಅಗ್ನಿಹೋತ್ರ ಕಡೆನ ಮನಸ್ಸಿರ್ಬೇಕು. ಮಂತ್ರದಲ್ಲಿ ಸೂರ್ಯ ಅಗ್ನಿ ನೋಡಿ, ಮಂತ್ರದಲ್ಲಿ ಸೂರ್ಯ ಅಗ್ನಿ ಪ್ರಜಾಪತಿ ಈ ಶಬ್ದಗಳು ಈಶ್ವರ ವಾಚಕವಾಗಿವೆ. ಇವೆರಡೂ ಏನಲ್ಲ ಪರಮಾತ್ಮನ ನೆನೆಸುವಂತ ಈ ಮಂತ್ರಗಳು. ಸೂರ್ಯ ಅಗ್ನಿ ಪ್ರಜಾಪತಿ ಇವರು ಅಂತರ್ಯದಲ್ಲಿ ಪರಮಾತ್ಮನ ಶಕ್ತಿಗೆ ನಾನು ಊಟಿಯನ್ನು ಅರ್ಪಿಸುತ್ತಿದ್ದೇನೆ, ಅವನ ಅಡಿಗೆ ನಾ ಅರ್ಪಿಸ್ತಾನ ತಿಳ್ಕೊಂಡು ಆ ಭಾವ ಇಟ್ಕೊಂಡು ನಾವು ಅದನ್ನ ಹಾಕ್ಬೇಕು. ಇದು ನನ್ನದಲ್ಲ, ಇದು ಅರ್ಥದಲ್ಲಿ ಇರ್ಬೇಕಲ್ಲ, ಇದು ನಂದಲ್ಲ. ಅದು ಈ ಮಂತ್ರ ಅದರ ಪೋಷಣೆ ಮಾಡುವ ಪರಮಾತ್ಮನ ಶಕ್ತಿಯ ಕುರಿತು ನಾವು ಪರಮಾತ್ಮಗೆ ನಾವು ಅರ್ಪಣೆ ಮಾಡ್ತೀವಿ. ಇದು ನಂದಲ್ಲ, ಇದೆಲ್ಲ ಪರಮಾತ್ಮಂದು ಅಂತ ಹೇಳ್ಬೇಕು. ಶರಣಾಗತ ಭಾವವನ್ನ ಈ ಮಂತ್ರದಲ್ಲಿ ಹೇಳಲಾಗಿದೆ. ಅದುದರಿಂದ ಈ ಮಂತ್ರವನ್ನ ಶರಣಾಗತ ಭಾವದಿಂದ ಹೇಳಬೇಕು. ಔಟಿ ಅರ್ಪಣೆ ಮಂತ್ರ ಹೇಳಿ ಅಕ್ಕಿ ತುಪ್ಪವನ್ನ ಅಗ್ನಿಗೆ ಅರ್ಪಿಸಬೇಕು. ಪ್ರಾರ್ಥನೆ ಮಾಡಿ ಇದನ್ನೆಲ್ಲ ಮುಗಿದುಗಳಿಂದ ಲಾಸ್ಟ್ ಏನ್ ಹೇಳ್ಬೇಕು? ಓಂ ಸರ್ವೇ ಭವಂತು ಅಂದ್ರಲ್ಲ, ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಚಿತ್ ದುಃಖ ಭಾಗ್ ಭವೇತ್.
ಓಂ ಶಾಂತಿ ಶಾಂತಿ ಶಾಂತಿ. ಇದನ್ನ ಎಲ್ಲ ಮುಗಿದ್ಗಳಲ್ಲಿ ಲಾಸ್ಟ್ ಕೇಳಿ ಆ ಪ್ರಸಾದವನ್ನ ಹಣಿಗೆ ಹಚ್ಕೋಬೇಕು. ಅದಕ್ಕೆ ಹೇಳ್ತಾರೆ, ಮುಂದಿನ ಅಗ್ನಿಹೋತ್ರವನ್ನ ಮಾಡುವುದಕ್ಕಿಂತ ಸ್ವಲ್ಪ ಮೊದಲು ಹವನ ಪಾತ್ರೆಯಲ್ಲಿನ ವಿಭೂತಿ ಭಸ್ಮನ ತೆಗೆದು ಮುಗಿದ್ಗಳೇ ಗಾಜಿನ ಅಥವಾ ಮಣ್ಣಿನ ಪಾತ್ರೆಯಲ್ಲಿ ಸಂಗ್ರಹಿಸಿಡಬೇಕು. ಇದನ್ನ ಎಲ್ಲರೂ ಸ್ವಲ್ಪ ಸ್ವಲ್ಪ ಒಂದು ಚೀಟಿ ತಗೊಂಡು ಕಟ್ಕೊಂಡು ಹೋಗ್ರಿ. ಅಗ್ನಿಹೋತ್ರ ಆದ ನಂತರ ಸಾಧ್ಯ ಬಿದ್ದಷ್ಟು ಹೆಚ್ಚು ಸಮಯವನ್ನ ಧ್ಯಾನಕ್ಕಾಗಿ ಮುಗಿದ್ಗಳನ್ನ ಧ್ಯಾನ ಮಾಡಬೇಕು. ಕನಿಷ್ಠ ಅಗ್ನಿ ಶಾಂತವಾಗುವವರೆಗೆ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಬೇಕು. ಅದು 6 ಪಥ ಅನುಲೋಮ ವಿಲೋಮ ಮಾಡಬೇಕು. ಅದರಲ್ಲೂ ಮನೆ ಮಂದಿ ಎಲ್ಲ ಸೇರಿ ಮನೆಯೊಳಗೆ ನೀವೆಲ್ಲ ಕುಳಿತು ಇಷ್ಟು ದೇವತೆಯ ನಾಮ ಜಪಿಸಿದ್ರೆ ಎಲ್ಲರಿಗೂ ಅದರ ಲಾಭವಾಗುವುದು. ಫಲಗಳು ನೋಡಿ, ಇದರಿಂದ ಏನೇನು ಲಾಭ? ವಾಯು, ಜಲ, ಮಳೆ, ಶುದ್ಧೀಕರಣ, ಚೈತನ್ಯದಾಯಕ ಮತ್ತು ಔಷಧಿ ವಾತಾವರಣ ನಿರ್ಮಾಣವಾಗುತ್ತದೆ. ಪರಿಸರ ಮಾಲಿನ್ಯ ಶಮನ, ಹೆಚ್ಚು ಸತ್ವಯುತ ಮತ್ತು ಸ್ವಾದಿಷ್ಟ ಆಹಾರ ಧಾನ್ಯಗಳು ಬೆಳೆಯುತ್ತವೆ. ಇದನ್ನ ನೀವು ಓದ್ ಗಿಡಗಳಿಗೆ ಹಾಕಿದ್ರಂದ್ರ ನೀವು ಹೊಲದಾಗ ಸ್ವಲ್ಪ ನೀರ್ನ ಹಾಕಿರ ಹೆಚ್ಚು ಬೆಳಿತೈತರ. ಅದು ಇದನ್ನ ತಗೊಂಡೋಗಿ ನೀವು ಹೊಲಗಳೊಳಗ ಏನಾರ ನೀವು ಬದ್ನೆಕಾಯಿ ಏನೋ ಹಾಕಿರ್ತಾರ, ಅಲ್ಲಿ ಹಾಕಿಬಿಟ್ರೆ ಸಾಕು, ಅದು ಫಲವತ್ತಾಗಿ ಬೆಳೀತದೆ, ರೋಗ ಇಲ್ಲದ ಬೆಳಿತೈತೆ. ಅದು ಔಷಧ ಸರಿಕ ಕಡಿಮೆ ಅದಕ್ಕೆ ಔಷಧ ಇರ್ತಾವ, ಕ್ರಿಮಿಕೀಟಗಳು ಸಾಯ್ತಾವ ಅದಕ್ಕೆ. ಅಂತ ಒಂದು ಈ ಅಗ್ನಿ ಪ್ರಸಾದ ಇದು. ಮನಸ್ಸಿಗೆ ಶಾಂತಿ, ಆರೋಗ್ಯಕ್ಕೆ ಲಾಭ. ಅಗ್ನಿಹೋತ್ರದಿಂದ ಪ್ರಬಲ ಇಚ್ಛಾಶಕ್ತಿ, ನೀವೇನು ಇಚ್ಛಾಶಕ್ತಿ ಇರ್ತಲ್ಲ ಅದು ಈಡೇರ್ತದೆ. ನಿರ್ಮಾಣವಾಗಿ ಮನೋರೋಗಗಳು ಗುಣವಾಗುವು. ನಮ್ಮ ಮಾನಸಿಕವಾಗಿರುವಂತ ತೊಂದರೆಗಳಿಂದ ರೋಗಗಳು ಮತ್ತು ಮಾನಸಿಕ ಬಲ ಪ್ರಾಪ್ತವಾಗುತ್ತದೆ. ರೋಗ ಜಂತುಗಳು, ಪ್ರತಿರೋಧಕಗಳು, ನಮ್ಮ ಮನಸ್ಸಿನಲ್ಲಿರುವಂತ ನೆಗೆಟಿವ್ ಅವೆಲ್ಲ ಹೋಗ್ಬಿಡ್ತಾವು. ಕುಟುಂಬದಲ್ಲಿ ಒಂದ್ ಒಳ್ಳೆ ಕುಟುಂಬದೊಳಗೆ ಜಗಳ ಯುದ್ಧ ಅಂದ್ರೆ ಅವೆಲ್ಲ ಕುಟುಂಬದ ಸೌಹಾರ್ದತೆ ಬೆಳಿತತಿ, ಏಕತ್ವ ಇರ್ತತಿ. ಅಗ್ನಿಹೋತ್ರದ ವಾತಾವರಣದಿಂದ ಮಕ್ಕಳ ಮೇಲೆ ಒಳ್ಳೆಯ ಪರಿಣಾಮ ಕೊಡ್ತದೆ. ಮಾಡೋದನ್ನ ಮಕ್ಕಳ ಕಡೆಯಿಂದ ಮಾಡಿಸ್ಬೇಕು. ಡೈಲಿ ಅಲ್ಲ, ಹುಣ್ಯಕ್ಕೊಂದು ಮಾಡಿಸೋರು ನಡೀತಾರೆ. ದಿವಸ ಮಾಡೋರು ಬ್ರಾಹ್ಮಣ ಮಾಡ್ತಿರ್ತಾರೆ, ನಮಗದಾಗುದಿಲ್ಲ. ಅಗ್ನಿಹೋತ್ರದ ವಿಭೂತಿಯನ್ನ ಅನೇಕ ಉಪಯೋಗಗಳು. ವಿಭೂತಿಯನ್ನ ಮನೆಯಲ್ಲಿ ಉದುರುವುದರಿಂದ ವಾಸ್ತು ಶುದ್ಧಿವಾಗುತ್ತದೆ. ವಿಭೂತಿಯನ್ನು ಹಚ್ಚಿಕೊಳ್ಳುವುದರಿಂದ, ಇದನ್ನೇನು ಹಚ್ಚುವುದರಿಂದ ತ್ವಚೆಯ ವಿಕಾರ, ನಮ್ಮ ಮೇಲೆ ಕೆಲವೊಂದು ಈ ಚರ್ಮ ರೋಗಗಳು ಇರ್ತವೆ, ಅದು ನಿವಾರಣೆ ಆಗ್ತದೆ. ಸುಧಾರಣೆ ಆಗಲು ಸಹಾಯವಾಗುತ್ತದೆ. ಪ್ರಾಣಶಕ್ತಿ ಕಡಿಮೆಯಾಗಿದೆ ಎನಿಸಿದಾಗ, ನಮಗೇನೋ ಅಶಕ್ತಿ ಅದ ಅಂದಾಗ ಇದನ್ನ ಚಿಟಿಕೆ ವಿಭೂತಿಯನ್ನ ನೋಡಿ, ಇದನ್ನ ಏನ್ ಮಾಡಿ, ಈ ಪ್ರಸಾದ ಇರ್ತದೆ ಅದನ್ನ ಸ್ವಲ್ಪ ನೀರ್ನಾಗ ಹಾಕೊಂಡು ಕುಡಿದ್ರೆ ಅಂದ್ರ ನಿಮಗ ಒಂದು ಶಕ್ತಿ ಬರ್ತದೆ, ಪ್ರಾಣಶಕ್ತಿಯಲ್ಲಿ ಹೆಚ್ಚಳವಾಗುತ್ತದೆ. ಚಿಟಿಕೆ ವಿಭೂತಿಯನ್ನ ಕುಡಿಯುವ ನೀರಿನಲ್ಲಿ ಹಾಕಿದರೆ ತೀರ್ಥ ಪ್ರಸಾದ, ಇದೊಂದು ತೀರ್ಥ ಆಗಿಬಿಡ್ತದೆ. ಹೋಟೆಲು ಅಥವಾ ಹೊರಗಿನ ಊಟ ತಿಂಡಿಯನ್ನ ಸೇವಿಸುವ ಮೊದಲು ಅದರ ಮೇಲೆ ಚಿಟಿಕೆ ವಿಭೂತಿಯನ್ನು ಸಿಂಪಡಿಸಿದರೆ ಅದರಲ್ಲಿ ನಕಾರಾತ್ಮಕ ನಾಶವಾಗ್ತದೆ. ನೀವು ಅಡಿಗೆಲ್ಲ ತಂದಿರ್ತೀರಿ, ಹೋಟೆಲ್ ಇನ್ನು ಮಾಡಿರ್ತೀರಿ, ತಂದು ಊಟ ಮಾಡಿ ಬಹಳ ಮಂದಿ ನಾಷ್ಟ ಈಗೆಲ್ಲ ಏನ್ ಮಾಡಿ ಇಡ್ಲಿ ಮನ್ಯಾಗ ಮಾಡೋದಿಲ್ಲ, ಅಲ್ಲಿ ತರಿಸ್ತಾರೆ. ಈಗ ಅದಕ್ಕೇನ ತರ ತಂದ್ಗಳೇನ ಅವ್ರು ಯಾವ ಭಕ್ತಿಯಿಂದ ಮಾಡಿರ್ತಾರೋ ಹೆಂಗ್ ಮಾಡಿರ್ತಾರೋ ನಿಮ್ಗೇನು ಗುರ್ತಿದ್ರು. ಅದಕ್ಕೇನ್ ಮಾಡ್ಬೇಕಂತಾರ, ಈ ಇದನ್ನ ತಗೊಂಡ ಸ್ವಲ್ಪ ನಿಂಗ ಸಿಂಪಡಿಸೋದ್ರ ಮ್ಯಾಗ ಹಾಕಿ ಕುಡಿದ್ರಿ ಅಂದ್ರ ನಿಮ್ಗೆಲ್ಲ ನೆಗೆಟಿವ್ ಏನ್ ಇರ್ತಲ್ಲ ಅವ್ರು ಆ ದೋಷಗಳೆಲ್ಲ ಹೋಗ್ತಾವ. ಇದೊಂದು ಪವಿತ್ರವಾದ ಒಂದು ಪ್ರಸಾದ ಆಗಿ ಅದು ಆಗ್ತದ. ಅದಕ್ಕೆ ಇದನ್ನ ಕೈತೋಟದಲ್ಲಿ ಮರಗಳಿಗೆ ವಿಭೂತಿಯನ್ನ ಗೊಬ್ಬರವನ್ನು ಉಪಯೋಗಿಸಬಹುದು. ಇದು ಸರಳವಾದರೂ ಅತ್ಯಂತ ಶಕ್ತಿಯುತ. ಇದು ಸರಳಪ ಅಂತ ಅನಿಸ್ಬಹುದು ನೀವು, ಆದ್ರ ಶಕ್ತಿಯುತವಾದದ್ದು ಅಂತ ಒಂದು ಈ ಅಗ್ನಿಹೋತ್ರವನ್ನ ಏನೋ ನನಗೂ ನೆನಪಾತ ಮಾಡಬೇಕು ಅಂತೇಳಿ. ಆಮೇಲೆ ರಾಮದೇವ್ ಗುರುಜಿ ಪ್ರತಿ ಸಲ ನಮ್ಮ ಯೋಗ ಮಾಡಿಸ್ತಾರೆ ನಮ್ಮ ಕಡೆಯಿಂದ. ಮತ್ ನಮ್ ಕಡೆ ಆಕ್ಚುಲ್ ದಾರಗಳದಾವ್, ನಾನು ತರಬೇಕಂತ ಮಾಡಿದ್ದೆ, ಅದು ಯಾರ ಇದನ್ ಮಾಡುದಿಲ್ಲ. ಅವ್ರು ದಾರ ಕೊಟ್ಟಾರ, ಅವ್ರು ನಮ್ಗೆ ಎಲ್ಲರಿಗೂ ಇಟ್ಕೊಟ್ಟಿರ್ತೇವೆ. ನಾವ್ ಅದನ್ನ ದಾರ ಪ್ರತಿಯೊಬ್ರು ದಾರ ಹಾಕಿ, ಕೆಲವೊಬ್ರು ಏದೇನ್ರಿ ದಾರ ಕಟ್ಟಂದ್ರ ಬ್ರಾಹ್ಮಣರ ಹಂಗ ಹೆಂಗ ಅಂತ ತಕೊಂಡ ನಾವೇನ್ ತಂದಿಲ್ಲ. ಅದು ದಾರಗಳದಾವ್ ನಮ್ ಕಡೆ, ಅದನ್ನ ಹಾಕಿ ಮಾಡಿದ್ರಂತೆ ಮತ್ತಷ್ಟು ಶಕ್ತಿ ಅವರು ರಾಮದೇವ್ ಗುರುಜಿನ ಕೊಟ್ಟಾರ ನಮ್ಗೆ. ಪ್ರತಿಯೊಬ್ಬರಿಗೆ ಹಿಂಗ್ ಕೊಡ್ರಿ ನೀವು ಯೋಗ ಹೇಳಾಗತ್ತೆ, ಯಾರು ಮಾಡ್ಸೋದಿಲ್ಲ. ಯಾಕಂದ್ರೆ ಅದು ಎಲ್ಲ ಸ್ನಾನ ಇರ್ಬೇಕು, ಬಟ್ಟೆ ಸ್ನಾನ ಮಾಡಿ ಮೊದಲೇ ಹೇಳ್ಬೇಕಾಗಿತ್ತು, ನೀನ್ ಕೆಲವೊಬ್ಬರಿಗೆ ಹೇಳಿಲ್ಲ. ಅದಕ್ಕೆ ಈ ರೀತಿ ಸ್ಟಾರ್ಟ್ ಮಾಡೋಣ. ಇದನ್ನ ತಗೊಳ್ಬಿಡ್ಬೇಕು. ಮಂತ್ರ ನಿಮಗೆ ಸ್ಪಷ್ಟ ಹೇಳ್ಬೇಕಲ್ಲ, ಮಂತ್ರ ತಗೋರಿ, ಇದನ್ನ ತಗೋರಿ, ಮೈಕ್ ತಗೋರಿ. ಪೇಪರ್ ಈಗ ಸ್ಟಾರ್ಟ್ ಮಾಡ್ಬೇಕು. ಎಲ್ಲರೂ ಕೈ ಮುಗಿರಿ.
ಎಲ್ಲರೂ ಈ ಕಡೆ ಇದ್ರಿ. ಇಲ್ಲಿ ಪೂರ್ವಕ್ಕೆ ಅಂದ್ರೆ ಈ ಕಡೆ ಬಂದ್ರು ನಡೀತದೆ. ಸಮೀಪ ಬರ್ರಿ ಎಲ್ಲರೂ ಸಮೀಪ ಬರ್ರಿ. ಇಲ್ಲೇ ಬರ್ರಿ ಎಲ್ಲರೂ. ಹೆಣ್ಮಕ್ಳು ಈ ಕಡೆ ಬರ್ರಿ, ಗಂಡು ಮಕ್ಳು ಈ ಕಡೆ ಬರ್ರಿ. ಈಗ ರೌಂಡ್ ಹಾಕೊಂಡ್ರಿ, ಹಿಂಗ ರೌಂಡ್ ಕುಂದ್ರಿ, ನೀನ್ ನಡೀತೈತಿ. ಯಾಕಂದ್ರೆ ಎಲ್ಲಾ ದಿಕ್ಕಿ ಎಲ್ಲರೂ ಯಾವ್ದಲ್ಲ ಇವ್ರು ಇದನ್ನ ಹೇಳೋರು ಪೂರ್ವ ದಿಕ್ಕಿಗೆ ಇರ್ಬೇಕು ಇಷ್ಟ. ಉಳಿದವ್ರು ಎಲ್ಲರೂ ಬರೀ ಇಲ್ಲೇ ಸುತ್ತಿರ್ಲೇ ಬರೀ ಎಲ್ಲರಿಗೂ ನಿಮ್ಗ ಅಲ್ಲೇ ಪ್ರಾಣಾಯಾಮ ಮಾಡೋಣ ಕುಂತ ಇವತ್ತೊಂದ್ ದಿವ್ಸ. ನಾಳೆ ಮುಕ್ತಾಯ ಸಮಾರಂಭಕ್ಕೆ ನಾಳೆ ಎಲ್ಲರೂ ಸ್ನಾನ ಮಾಡ್ಕೊಂಡ್ ಬರ್ರಿ. ಯಾಕಂದ್ರೆ ಸ್ವಲ್ಪ ಲೇಟ್ ಮಾಡಿದ್ರು ನಡಿತೈತಿ. ನಾಳೆ ಎಲ್ಲ ಸ್ನಾನ ಮಾಡ್ಕೊಂಡು ನಾಷ್ಟ ಐತಲ್ರಿ? ಅದ ನೀವ್ ಹೆಂಗಂತೀರಿ ನೋಡ್ರಿ ಹಂಗಂತ. ಸ್ನಾನ ಮಾಡಿ ಬರ್ರಿ ನಾಳೆ ಎಲ್ಲರೂ. ಇಲ್ಲಕ್ಕ ಹಂಗ ರಾಗಿ ಕುಡಿತಿದ್ರೆ ನಡಿತೈತಿ. ಎಲ್ಲರೂ ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಡ್ರಿ. ಈಗ ಕಣ್ ಮುಚ್ಚ್ರಿ. ಅದ್ರಾಗ ತುಪ್ಪ ಇಲ್ರಿ. ಹೇಳ್ಬೇಕಲ್ಲ ಫಸ್ಟ್. ಅದ್ರ ತುಪ್ಪ ಹಾಕಿಟ್ಟಿರ್ಲಿ. ಈ ಚೆಲ್ಲಾಡ್ಬೇಡ್ರಿ. ಕೆಳಗೆ ಒಟ್ಟ ಒಂದ್ ಹನಿ ಬೀಳ್ಬಾರ್ದು ಅಂತಿದ್ರಿ. ತುಪ್ಪ ತಳಗ್ ಚಳಿದ್ರೆ ನೋಡ್ರಿ, ಚೆಲ್ಲಬಾರ್ದ್ರಿ. ಒಂದ್ ಹನಿ ಸಣ್ಣ ತಳಿದ್ರೆ ಹೊಳಗೆ ಕಿಡಿಬೇಡ್ರಿ. ಬಿಟ್ಟು ನೋಡೋದು ಬೀಳ್ಬಾರ್ದು. ಕೈ ಹಿಡ್ಕೊರಿ ಯಾರೊಬ್ರು. ಒಂದ್ ಹನಿನೂ ಬೀಳ್ಬಾರ್ದು. ಅದು ಅಷ್ಟು ಅದಕ್ಕೆ ಶ್ರೇಷ್ಠ. ಅದಕ್ಕೆ ಭಕ್ತಿಯಿಂದನೇ ಮಾಡ್ಬೇಕಲ್ಲ. ಒಂದ್ ಹನಿ ಸರಿ ಕೆಳಗೆ ಬೀಳ್ಬಾರ್ದು. ಅಲ್ಲೆಲ್ಲ ಬೈತಾರ್ರಿ. ನಾವು ಅಲ್ಲಿ ಋಷಿಗಳು ಇರ್ತಾರ. ಅಲ್ಲಿ ನಾವು ಮಾಡೋ ಮುಂದೆ ಒಂದ್ ಈಟ್ ಇದು ಬಿತ್ತಂದ್ರೆ ಬಿಡ್ತಾರ ಅವ್ರು. ಭಾಳ ಸ್ಟ್ರಿಕ್ಟ್ ಇರ್ತಾರ ಅಮ್ಮೆ ಗುರಿ. ತುಪ್ಪ ಒಂದ್ ಹನಿ ಸಾವಕಾಶ ಎತ್ತು ಕೈ ಹಿಡ್ಕೊಂಡು ಇಷ್ಟ ಹಾಕ್ಬೇಕಲ್ಲ. ಸೈ ಪಟ್ಕೋರಿ ಹಂಗೆ ಎತ್ತಿಗೆ ಹಾಕ್ಬೇಕು. ಹೇಳ್ಬಾರ್ದು ಅದಕ್ಕೆ. ಯಾಕಂದ್ರೆ ಎಚ್ಚೆತ್ತು ಓಡಿರುತ್ತೆ, ಅದು ಬೀಳ್ತದ. ಅಂದ್ರೆ ಕೈ ಮುಗಿರಿ. ಓಂ ಸವಿತ್ರೆ ಸೂರ್ಯ ನಾರಾಯಣ ನಮಃ. ಸೂರ್ಯಾಯ ಸ್ವಹ ಸೂರ್ಯಾಯ ಇದಂ ನಮಃ. ಪ್ರಜಾಪತಿ ಸ್ವಹ ಬರ್ರಿ. ಸೂರ್ಯಾಯ ಸ್ವಹ ಸೂರ್ಯಾಯ ಇದಂ ನಮಃ. ಪ್ರಜಾಪತಿ ಸ್ವಹ ಪ್ರಜಾಪತಿ ತುಪ್ಪ ಸಾವಕಾಶ ಅದ್ರ ಮೇಲೆ ಹಾಕಿ. ಸೂರ್ಯಾಯ ಸ್ವಹ ಸೂರ್ಯಾಯ ಇದಂ ನಮಃ. ಪ್ರಜಾಪತಿ ಸ್ವಹ ಪ್ರಜಾಪತಿ ಇದಂ ನಮಃ. ಸೂರ್ಯಾಯ ಸ್ವಹ ಸೂರ್ಯಾಯ ಇದಂ ನಮಃ. ಪ್ರಜಾಪತಿ ಸ್ವಹ ಪ್ರಜಾಪತಿ ಇದಂ ನಮಃ. ಸೂರ್ಯಾಯ ಸ್ವಹ ಸೂರ್ಯಾಯ ಇದಂ ನಮಃ. ಪ್ರಜಾಪತಿ ಸ್ವಹ ಪ್ರಜಾಪತಿ ಇದಂ ನಮಃ. ಸೂರ್ಯಾಯ ಸ್ವಹ ಸೂರ್ಯಾಯ ಇದಂ ನಮಃ. ಸಾಕು ಮತ್ತೊಬ್ರು ಹುಡುಗರು ಹಾಕ್ಬೇಕು. ನೀವು ಬಿಡ್ರಿ. ನೀವು
ಅವ್ರು ಎಲ್ಲರೂ ಹಾಕಲಿ. ಸೂರ್ಯಾಯ ಇದಂ ನಮಃ. ಆಮೇಲೆ ನೀವು ತೋರಿ ಹುಡುಗರು ಬರೀ ಹುಡುಗರ ಕಡೆ ಹಾಕಿ ಈ ಕಡೆ ಬರೀ ಬರೀ ಅದು ಸ್ವಲ್ಪ ಒಂದೇ ಅಡಕಳ ಚಲಾಗಿಲ್ಲ. ಕೈ ಹಿಡ್ಕೊಂಡು ಇಷ್ಟ ತಗೋ. ನೀವು ಚೆಲ್ಬೇಡ, ಹಿಂಗೆ ರಿಗರ್ಸ್ಬೇಡ, ಅಲ್ಲೇ ಹಾಕಿ. ನೀವು ಹೋಗು ಸರಿ ಹಾಕ್ರಿ. ನೀವು ಸ್ವಲ್ಪ ಚೆಲ್ಬೇಡ. ಹಾ ನೀವು ಹಾಕ್ಬೇಡ್ರಿ, ಚೆಲ್ಲಿ ಅಂಟದ್ ನಾವು ಅವರು ಹಾಕ್ಲಿ. ಬರ್ರಿ ಎಲ್ಲಾರು ಹುಡುಗರು ಬರ್ರಿ. ಪ್ರಜಾಪತಿ ಸ್ವಾಹಾ. ಪ್ರಜಾಪತಿ ಇದಂ ಸೂರ್ಯಾಯ ಸ್ವಾಹಾ. ವಿಡಿಯೋ ಪ್ರಜಾಪತಿ ಸ್ವಾಹಾ. ಮತ್ತೆ ಯಾರು ಹುಡುಗರು ಪ್ರಜಾಪತಿ ಇದಂ ಸೂರ್ಯಾಯ ಸ್ವಾಹಾ. ಸೂರ್ಯಾಯ ಇದಂ ನಮಃ. ಪ್ರಜಾಪತಿ ಸ್ವಾಹಾ. ಪ್ರಜಾಪತಿ ಇದಂ ನಮಃ. ಚಲ್ಬೇಡ ಚಲ್ಬಾರ್ದು ಈ ಕಡೆ ಸೂರ್ಯಾಯ ಸ್ವಾಹಾ. ಅವ್ರು ಚಲ್ಬೇಡ. ಸೂರ್ಯಾಯ ಇದಂ ನಮಃ. ಈ ಕಡೆ ಪ್ರಜಾಪತಿ ಸ್ವಾಹಾ. ಪ್ರಜಾಪತಿ ಇದಂ ನಮಃ. ಸೂರ್ಯಾಯ ಸ್ವಾಹಾ. ಸೂರ್ಯಾಯ ಇದಂ ನಮಃ. ನೀವು ಅನ್ಕೋತ ಹಾಕ್ರಿ. ಇನ್ನು ಹಂಗ ಅನ್ಕೋತಾರ ಅನ್ಕೋತ ಹಾಕ್ರಿ. ಒಂದು ನೋಡು ಹಂಗನ್ರಿ. ಸೂರ್ಯಾಯ ಸ್ವಾಹಾ. ಅನ್ಕೋತ ಹಾಕ್ರಿ. ಸೂರ್ಯಾಯ ಇದಂ ನಮಃ. ಪ್ರಜಾಪತಿ ಸ್ವಾಹಾ. ಪ್ರಜಾಪತಿ ಇದಂ ನಮಃ. ಸೂರ್ಯಾಯ ಸ್ವಾಹಾ. ಸೂರ್ಯಾಯ ಇದಂ ನಮಃ. ಹಾಕ್ರಿ. ಪ್ರಜಾಪತಿ ಸ್ವಾಹಾ. ಪ್ರಜಾಪತಿ ಇದಂ ನಮಃ. ಸೂರ್ಯಾಯ ಸ್ವಾಹಾ. ನೀವು ಕೊಡ್ರಿ, ಅವ್ರ ಕೊಡ್ರಿ, ಅದು ಕೊಡ್ರಿ. ಅವ್ರ ನೀವೇ ಕೊಡ್ರಿ. ಅವ್ರು ಎಲ್ಲರೂ ಕೊಡ್ಬೇಕು, ನೀವೇ ಹಾಕೊಂಡು. ಪ್ರಜಾಪತಿ ಸ್ವಾಹಾ. ಪ್ರಜಾಪತಿ ಇದಂ ನಮಃ. ಸೂರ್ಯಾಯ ಸ್ವಾಹಾ. ಸೂರ್ಯಾಯ ಇದಂ ನಮಃ. ಪ್ರಜಾಪತಿ ಸ್ವಾಹಾ. ಮಕ್ಕಳು ಬಂದ ಪ್ರಜಾಪತಿ ಸ್ನಾನ ಯಾರು ಮಾಡ್ರಿ ಅವ್ರು ಬಂದ್ ಹಾಕು ನಿಮ್ಗೆಲ್ಲ. ಸೂರ್ಯಾಯ ಸರಿ ನೀವು ಈ ಕಡೆ ಬನ್ನಿ. ಈ ಕಡೆ ಹಾಕಿದವ್ರು ಸರಿ ಸರಿ ಬರ್ರಿ. ದೊಡ್ಡವ್ರು ಹಾಕಿ ಬಂದ್ರು, ಮಕ್ಕಳು ಹಾಕಿ. ಪ್ರಜಾಪತಿ ಸ್ವಾಹಾ. ಪ್ರಜಾಪತಿ ಇದಂ ನಮಃ. ಸೂರ್ಯಾಯ ಸ್ವಾಹಾ. ಸೂರ್ಯಾಯ ಇದಂ ನಮಃ. ಪ್ರಜಾಪತಿ ಸ್ವಾಹಾ. ಪ್ರಜಾಪತಿ ಇದಂ ನಮಃ.
सूर्याय स्वाहा सूर्याय इदं नमः प्रजापते स्वाहा प्रजापते इदं नमः सूर्याय स्वाहा सूर्याय ಯಾರು ಯಾರು ಸ್ನಾನ ಮಾಡಿದ್ರು ಬಂದ್ ಆಯ್ತು प्रजापते स्वाहा ನೀವು प्रजापते इदं नमः सूर्याय स्वाहा सूर्याय इदं नमः प्रजापते स्वाहा ವಾತಾವರಣ ಎಲ್ಲ ಶುದ್ಧ ಆಗ್ತದೆ प्रजापते इदं नमः सूर्याय स्वाहा सूर्याय इदं नमः प्रजापते स्वाहा प्रजापते इदं नमः सूर्याय स्वाहा ಯುವತಿ ಕೊಡ್ರಿ ಹಚ್ಕೊಳ್ಳಿ ಯುವತಿ ತೋರೆಲ್ಲ ಹಚ್ಕೊಳ್ಳಿ प्रजापते स्वाहा ಯಾರ್ಯಾರು प्रजापते इदं नमः सूर्याय स्वाहा सूर्याय इदं नमः प्रजापते स्वाहा प्रजापते इदं नमः सूर्याय स्वाहा सूर्याय इदं नमः प्रजापते स्वाहा प्रजापते इदं नमः सूर्याय स्वाहा सूर्याय इदं नमः प्रजापते स्वाहा प्रजापते इदं नमः सूर्याय स्वाहा सूर्याय स्वाहा सूर्याय इदं नमः सूर्याय इदं नमः प्रजापते स्वाहा प्रजापते स्वाहा प्रजापते इदं नमः प्रजापते इदं नमः सूर्याय स्वाहा सूर्याय स्वाहा सूर्याय इदं नमः सूर्याय इदं नमः प्रजापते स्वाहा प्रजापते स्वाहा प्रजापते इदं नमः प्रजापते इदं नमः सूर्याय स्वाहा सूर्याय स्वाहा सूर्याय इदं नमः सूर्याय इदं नमः प्रजापते स्वाहा प्रजापते स्वाहा प्रजापते इदं नमः प्रजापते इदं नमः सूर्याय स्वाहा सूर्याय स्वाहा सूर्याय इदं नमः सूर्याय इदं नमः प्रजापते स्वाहा प्रजापते स्वाहा प्रजापते इदं नमः प्रजापते इदं नमः सूर्याय स्वाहा सूर्याय स्वाहा
सूर्याय इदं नमः सूर्याय इदं नमः प्रजापते स्वाहा प्रजापते स्वाहा प्रजापते इदं नमः प्रजापते इदं नमः सूर्याय स्वाहा सूर्याय स्वाहा सूर्याय इदं नमः सूर्याय इदं नमः प्रजापते स्वाहा प्रजापते स्वाहा प्रजापते इदं नमः प्रजापते इदं नमः सूर्याय स्वाहा सूर्याय स्वाहा सूर्याय इदं नमः सूर्याय इदं नमः प्रजापते स्वाहा प्रजापते स्वाहा प्रजापते इदं नमः प्रजापते इदं नमः सूर्याय स्वाहा सूर्याय स्वाहा सूर्याय इदं नमः प्रजापते स्वाहा प्रजापते इदं नमः सूर्याय स्वाहा सूर्याय इदं नमः प्रजापते स्वाहा प्रजापते इदं नमः सूर्याय स्वाहा सूर्याय इदं नमः प्रजापते स्वाहा प्रजापते इदं नमः सूर्याय स्वाहा सूर्याय इदं नमः प्रजापते स्वाहा प्रजापते इदं नमः सूर्याय स्वाहा सूर्याय इदं नमः प्रजापते स्वाहा प्रजापते इदं नमः सूर्याय स्वाहा सूर्याय इदं नमः प्रजापते स्वाहा प्रजापते इदं नमः सूर्याय स्वाहा सूर्याय इदं नमः सर लास्ट मंत्र है प्रजापते स्वाहा सर लास्ट मंत्र है प्रजापते इदं नमः लास्ट मंत्र है ಎಲ್ಲರೂ ಹೇಳಿದ್ರಿ ಓಂ ಸರ್ವೇ ಭವಂತು ಸುಖಿನಃ ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಚ್ಚಿತ್ ದುಃಖ ಭಾಗ ಭವೇತ್ ಕ್ವಚಿತ್ ದುಃಖ ಭಾಗ್ ಭವೇತ್ ಓಂ ಶಾಂತಿ 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 ಓಂ ಶಾಂತಿ 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 ಈಗ ಎಲ್ಲರೂ ಹೊರಗೆ ಧ್ಯಾನ ಮಧ್ಯೆ ಕೂತ್ಕೊಳ್ಳಿ ಅಲ್ಲೇ ಕೂತ್ಕೊಳ್ಳಿ ನಡೀತೈತಿ ಅಥವಾ ನೀವು ಅಲ್ಲಿ ಹೋದ್ರು ನಡೀತೈತಿ ಈಗ ನೋಡ್ರಿ ಈಗ ಮೊದಲನೇದು ನಾನು ಸ್ವಲ್ಪ ಈ ಇದರ ಬಗ್ಗೆ ಸ್ವಲ್ಪ ಹೇಳ್ತೇನೆ ಮೊದಲನೇದು ಭಸ್ತ್ರಿಕಾ ಪ್ರಾಣಾಯಾಮ ಅಲ್ಲೇ ನೋಡ್ರಿ ಹೆಂಗ್ ಭಸ್ತ್ರಿಕಾ ಪ್ರಾಣಾಯಾಮ ಅಂದ್ರ ಈ ರೀತಿ ಧ್ಯಾನ ಮುದ್ರೆಯಲ್ಲಿ ಅಥವಾ ವಾಯು ಮುದ್ರೆಯಲ್ಲಿ ಕೂತಿರ್ಬೇಕು ಉಸಿರನ್ನ ಎದೆಯ ಭಾಗದಿಂದ ಉಸಿರು ತಗೋಬೇಕು ಬಯೋಪಾಟ್ ಅಂತಾರೆ ಎದೆಯ ಭಾಗದಿಂದ ಹೊಟ್ಟೆದಿಂದ ಉಸಿರು ತಗೋಂಗಿಲ್ಲ ನಾನು 8 ಪ್ರಾಣಾಯಾಮಗಳ ಬಗ್ಗೆ ನೀನು ಹೇಳಿದ್ರಲ್ಲ ಗುರುಗಳು
ಆ 8 ಪ್ರಾಣಾಯಾಮಗಳ ಬಗ್ಗೆ ಸ್ವಲ್ಪ ಸ್ವಲ್ಪ ಹೇಳ್ಕೊತ ನಾ ಹೇಳ್ಬಿಟ್ನು. ಈಗ ಎದೆಯ ಭಾಗದಿಂದ ಉಸಿರನ್ನು ತಗೋಬೇಕು. ಇಷ್ಟ ಆಯ್ತು ನೋಡಿ. ಮತ್ ದೀರ್ಘವಾಗಿ ಉಸಿರು ಬಿಡ್ಬೇಕು. ಈ ಬಯೋಫಾಟ್ ಅಂತಂದ್ರೆ ಎದೆ ಭಾಗದ ಉಸಿರು ತಗೋಬೇಕು. ಇದನ್ನ ಎಷ್ಟು ನಿಮಿಷ ಮಾಡ್ಬೇಕಂದ್ರೆ 5 ನಿಮಿಷ ಬೇಕು. ಬಡ ಬಡ ಹೇಳ್ಬೇಕು ನಾನು. ಇದಕ್ಕ ಬಸ್ತಿಕ ಅಂದ್ರೆ ಬಸ್ತ ಎಂದರೆ ಕುಲುಮೆ. ಈ ಜಗ್ಗಲ್ಲ ಕುಲುಮಿ ನೋಡ್ರಿ, ಈಗೇನ್ ಇದ್ದಂಗಿಲ್ಲ ಅನ್ಸುತ್ತೆ ನನಗಷ್ಟೇ. ಹಳ್ಳಿಗಳಾಗಿದ್ದು ಕುಲುಮಿ ಜಗ್ಗುದಿಲ್ಲ. ಅವ್ ಬುಸ್ ಬರ್ತಿತ್ತು. ಅವ್ರ ಕಮ್ಮಾರ್ ಬೂದಿ ಸರಿಕೆ ಅನ್ನತಾರೆ. ಈಗಿಲ್ಲ. ಈಗೇನ್ ಮಾಡ್ತಾರ, ಇಡ್ಲಿ ಹಾಕ್ತಾರ, ಹಾಕಿ ಸುಡ್ತಾರ, ಊದ್ತಾರ ಬಯಲೆ, ಹಿಂಗ್ ಮಾಡ್ತಾರ. ಅವಾಗ ಹಿಂಗ್ ದೊಡ್ಡ ಇರ್ತಿದ್ವು. ಅದಕ್ಕೆ ಹೇಳ್ತಾರ, ಅದಕ್ಕ ಬಸ್ತವೆಂದರೆ ಕುಲುಮೆ. ಕಮ್ಮಾರನ ಕುಲುಮೆಯ ಹಾಗೆ ಶಬ್ದವನ್ನ ಮಾಡುವುದರಿಂದ ಇದಕ್ಕೆ ಬಸ್ತಿಕಾ ಪ್ರಾಣಾಯಾಮ ಅಂತ ಹೆಸರಿಟ್ಟರು. ಮೂಗಿನ 2 ಹೊಳ್ಳೆಗಳಿಂದ ಉಸಿರನ್ನ ದೀರ್ಘವಾಗಿ ನಿಧಾನವಾಗಿ ಧ್ವನಿರಹಿತವಾಗಿ ನಿಧಾನವಾಗಿ ತಗೋಬೇಕು. ಸಫಲ ಅವರು ಪೂರ್ಣ ಒಳಗೆ ಎಳೆದುಕೊಳ್ಬೇಕು. ನಂತರ ಹೊರಗೆ ಬಿಡುವುದು. ಪ್ರಾಮದವರೆಗೆ ತೆಗೆದು ಅಂದ್ರೆ ಎದೆಯ ಭಾಗದಿಂದ ತಗೋಬೇಕು. ಶಕ್ತಿಯೊಂದಿಗೆ ಪೂರ್ಣ ಶಕ್ತಿಯೊಂದಿಗೆ ಬಿಡಬೇಕು. ಸಮಯ ಇದಕ್ಕೆ 5 ನಿಮಿಷ ಮಾಡ್ಬೇಕು. ಸಂಕಲ್ಪ ಮಾಡ್ಕೋಬೇಕು. ನಾವೇನ್ ಮಾಡ್ಬೇಕು ಸಂಕಲ್ಪ? ಶ್ವಾಸವನ್ನ ಒಳಗೆ ತೆಗೆದುಕೊಳ್ಳುವಾಗ ಬ್ರಹ್ಮಾಂಡದ ದಿವ್ಯ ಶಕ್ತಿ, ಬೆಳಕು, ಪವಿತ್ರತೆ, ಶಾಂತಿ ಮತ್ತು ಆನಂದವು ನನ್ನೊಳಗೆ ಹೋಗುತ್ತಾ ಇದೆ. ಅವು ನನ್ನ ಉಸಿರದೊಂದಿಗೆ ಸಹಯೋಗವನ್ನ ಹೊಂದುತ್ತಾ ಇದೆ. ಅವು ನನ್ನ ಉಸಿರದೊಂದಿಗೆ ಸಹಯೋಗವನ್ನ ಹೊಂದುತ್ತದೆ. ಆ ಶಕ್ತಿ ನನ್ನ ಒಳಗೆ ವ್ಯಾಪಿಸುತ್ತದೆ ಎಂದು ಸಂಕಲ್ಪ ಮಾಡ್ಬೇಕು. ಸಂಕಲ್ಪ ಮಾಡ್ಬೇಕು. ಮನಸ್ಸಿನಾಗ ದೇವ್ರಿಗೆ ಹೆಂಗ್ ಬೇಡ್ಕೊತಾರಲ್ಲ ಹಂಗ ಬೇಡ್ಕೊಳ್ಳೋದು. ಸೂಚನೆಗಳು ಏನವು? ಉಸಿರನ್ನ ಹೊಟ್ಟೆಯಲ್ಲಿ ತುಂಬಿಕೊಳ್ಳಬಾರ್ದು. ಉಸಿರನ್ನು ಹೊಟ್ಟೆ ಒಳಗೆ ತುಂಬಿಕೋಬಾರ್ದು. ಉಸಿರನ್ನ ಒಳಗೆ ತೆಗೆದುಕೊಳ್ಳುಕೊಂಡಾಗ ಶ್ವಾಸಕೋಶ ಎದೆಯ ಭಾಗ ಹಿಗ್ಗುವುದು. ಇದು ಗ್ರೀಷ್ಮ ಋತುವಿನಲ್ಲಿ ಸ್ವಲ್ಪ ಸಮಯ ಮಾಡ್ಬೇಕು. ಚಳಿಗಾಲದಾಗ ಸ್ವಲ್ಪ ಸಮಯ ಮಾಡಬೇಕು. ಕಣ್ಣು ಮುಚ್ಚಿ ನೇರವಾಗಿ ಕುಳಿತುಕೊಳ್ಬೇಕು. ಪ್ರತಿ ಉಸಿರಾಟದ ಓಂ ಅನ್ನುವ ಮನಸ್ಸಿನಲ್ಲಿ ಮನನ ಮಾಡಬೇಕು. ಲಾಭಗಳು ಇದರಿಂದ ಏನೇನವು? ಶೀತ, ನೆಗಡಿ, ಜ್ವರ, ಅಲರ್ಜಿ, ಶ್ವಾಸರೋಗ, ಅಸ್ತಮಾ, ದೀರ್ಘಕಾಲೀನ ನೆಗಡಿ, ಥೈರಾಯ್ಡ್, ಟ್ರಾನ್ಸಿಲ್, ಕಫ, ಗಂಟಲು ರೋಗಗಳು ನಿವಾರಣೆಗಳ ಪ್ರಯೋಗ ಆಗುವವು. ರಕ್ತ ಶುದ್ಧಿಯಾಗುವುದು. ಕಲ್ಮಶಗಳು ನಷ್ಟವಾಗುವವು. ಮನಸ್ಸು ಮತ್ತು ಪ್ರಾಣ ಸ್ಥಿರವಾಗುವುದು. ಕುಂಡಲಿನ ಜಾಗೃತಿಗೆ ಸಹಕಾರಿಯಾಗುವುದು. ಹೃದಯ ಮತ್ತು ಮೆದುಳಿಗೆ ಶುದ್ಧ ಪ್ರಾಣಾಯಾಮ ಸಿಗುವುದರಿಂದ ಅವು ಬಲಿಷ್ಠವಾಗುವವು. ದೋಷಗಳು 3 ದೋಷಗಳು ನಮಗ ಶುದ್ಧ ಆಗ್ತವೆ. ಏನು? ರಕ್ತ ಶುದ್ಧಿಯಾಗುವುದು, ಕಲ್ಮಶಗಳು ನಷ್ಟವಾಗುವವು, ಮನಸ್ಸು ಸ್ಥಿರವಾಗುವುದು. ಇವು ಈ ಭಸ್ತ್ರಿಕಾ ಪ್ರಾಣಾಯಾಮ. ಇದು ಮೊದಲನೆಯ ಪ್ರಾಣಾಯಾಮ. ಈಗ ಗೊತ್ತಲ್ಲ ಹೆಂಗ? ಕಣ್ಣು ಮುಚ್ಚಿನ ಎಲ್ಲ ನೋಡಿ ಒಂದ್ಸಲ 2 ಸಲ ಮಾಡು. ಈಗ ದೇವಾರದ ಉಸಿರು ತಗೋರಿ, ದೀರ್ಘ ತೋರಿ, ಸಫಲ ಬರಬಾರ್ದು. ಉಸಿರು ಬಿಡು ಮುಂದ ಓ ಮತ್ತು ಬಿಡ್ರಿ. ಮತ್ತೊಮ್ಮೆ ತಗೋರಿ, ಇನ್ನೊಂದ್ಸಲ ಓ ಮತ್ತು ಉಸಿರು ತಗೋರಿ. ಇದನ್ನ 5 ನಿಮಿಷ ಮಾಡ್ಬೇಕು. ಗ್ರೀಷ್ಮ ಇದ್ದಾಗ ಅಥವಾ ಚಳಿಗಾಲದಾಗ ಸ್ವಲ್ಪ ಮಾಡ್ಬೇಕು. ಇನ್ನ ಕಪಾಲಭಾತಿ ಹೇಳಲ್ಲ ಹೆಂಗ? ಈ ಕಪಾಲಭಾತಿ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತಾರೆ. ಕಪಾಲ ಎಂದರೆ ಕೆನ್ನೆ. ಕಪಾಲ ಅಂದ್ರೆ ಕೆನ್ನೆ. ಈ ಕೆನ್ನೆ ಬಾತಿ ಎಂದರೆ ಬೆಳಕು ಕೊಡ್ತದ ಅಥವಾ ಕಾಂತಿಯುಕ್ತ ಪ್ರಾರಂಭ. ನಾವು ನೋಡ್ರಿ ಮನೆಯೊಳಗ ಸ್ನೋವಾ ಪೌಡರ್ ಅದು ಇದು ಹಚ್ಕೋತೀವ್ರ, ಅದನ್ನೇನ್ ಹಚ್ಕೊಳ್ಬೇಕಾಗಿಲ್ಲ ಅಂತ. ನೀವು ದಿವಸ ಯೋಗ ಮಾಡೋರಿ ಅವ್ರ ಮುಖ ನೋಡ್ಬೇಕು, ಇನ್ನು ಹೊಳಿತಿರ್ತೈತೆ ಅವ್ರು. ಆ ಶಕ್ತಿ ಬರ್ತೈತಲ್ಲ ಆಟೋಮೆಟಿಕ್. ಅದನ್ನ ಹೆಚ್ಚೆಚ್ಚಿಗೆ ಮಾಡ್ಬೇಕು. 1-2 ನಿಮಿಷ ಮಾಡಿದ್ರೆ ನಡೆಯಲ್ಲ. ಕನಿಷ್ಠ 5-10 ನಿಮಿಷ ಅರ್ಧ ತಾಸರ ಮಾಡ್ಬೇಕು. ಈ ಅಭ್ಯಾಸ ಮಾಡುವುದರಿಂದ ಮುಖ ಭಾಗಕ್ಕೆ ಕಾಂತಿ ದೊರೆಯುವುದರಿಂದ ಕಪಾಲಭಾತಿ ಎನ್ನುವರು ಯುಕ್ತ ಆಸನದಲ್ಲಿ ನೇರವಾಗಿ ಕೂತ್ಕೊಂಡಿರಬೇಕು. ಉಸಿರನ್ನ ಪೂರ್ಣ ಶಕ್ತಿಯೊಂದಿಗೆ ಹೊರಗೆ ಬಿಡುವುದು. ಆದರೆ ಸಹಜವಾಗಿ ನಾವು
ಮತ್ತಷ್ಟು ಶ್ವಾಸ ಬರುವುದು. ನೀವೇನು ಉಸಿರನ್ನು ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಉಸಿರು ಹೊರಗೆ ಬಿಟ್ಟು ಆಟೋಮೆಟಿಕ್ ತಾನ ಬಂದಿರ್ತೈತೆ ಅಂತ ಹೇಳ್ತಾರೆ ಅವ್ರು. ನಿಮ್ಗೆ ಎಲ್ಲರೂ ಲಾಭ ಗುರ್ತದ, ನಿಮ್ಗೆ ಮಾಡಿದೀವಿಲ್ಲ. ಮೂಲಾಧಾರ ಚಕ್ರ ನೋಡ್ರಿ ಎಲ್ಲೆಲ್ಲಿ ಇದರ ಲಾಭ ಆಗ್ತದೆ. ಮೂಲಾಧಾರ ಚಕ್ರ ಪುಕ್ಕತಿ ಸ್ವಾದಿಷ್ಟ ಮಣಿಪುರಿ ಚಕ್ರಗಳ ಮೇಲೆ ಬಲ ಪ್ರಯೋಗವಾಗುವುದು. ಅವನ್ ಮಾಡೋದ್ರಿಂದ ನಮ್ ಕಿಡ್ನಿ ಅಲ್ಲಿ ಜಾಗೃತ ಆಗ್ತಾವ ಮಾಡೋದ್ರಿಂದ. 1 ಸೆಕೆಂಡಿಗೆ 1 ಬಾರಿಯಂತೆ 1 ಸೆಕೆಂಡಿಗೆ 1 ಬಾರಿ ಉಸಿರನ್ನ ಮಧ್ಯದ ನಾವೇನ್ ಮಾಡಬೇಕು, ನಮ್ನ ಮಧ್ಯದ ಬಲದ ಜೋರಿನಿಂದ ಹೊರಗೆ ತೆಳುವುದು. ಈ ರೀತಿಯಾಗಿ 1 ನಿಮಿಷ 60 ಬಾರಿ ಉಸಿರನ್ನ ಹೊರಗೆ ಬಿಡಲು ಸಾಧ್ಯವಾಗುತ್ತದೆ. ಇದು ಉಚ್ಚದ ರಕ್ತ ಮತ್ತು ಚಾಪ ಅಂದ್ರೆ ಉಚ್ಚಾರ ರಕ್ತಗಳ ಒತ್ತಡ, ಹೃದಯ ರೋಗ, ಹರ್ನಿಯಾ ನೋಡಿ ಹರ್ನಿಯಾ ರೋಗಗಳು ಅಥವಾ ಸೊಂಟದ ನೋವುಗಳು ಇದ್ದಲ್ಲಿ ಕಪಾಲಭಾತಿಯನ್ನು ನಿಧಾನವಾಗಿ ಮಾಡ್ಬೇಕು. ಈ ಸೊಂಟದ ನೋವು ಇರ್ತಲ್ಲ ಅವ್ರಿಗೆ ಮತ್ತಷ್ಟು ಮಾಡ್ತಾರೆ, ಯಾಕಂದ್ರೆ ಅವ್ರು ರೂಢಿ ಇರುದಿಲ್ಲ. ಅದಕ್ಕೆ ಅವ್ರನ್ನ ನಿಧಾನವಾಗಿ ಮಾಡ್ಬೇಕು. ಸೊಂಟದ ನೋವು ಇದ್ದವ್ರು ಇದನ್ನ ನಿಧಾನವಾಗಿ ಮಾಡ್ಬೇಕು, ಕಡಿಮೆ ಮಾಡ್ಬೇಕು ಸ್ವಲ್ಪ. ಹೃದಯ ರೋಗ ಹರ್ನಿಯ ಆಕರ್ಷಣೆಯಾಗಿತ್ತಲ್ಲ ಅವರು 6 ತಿಂಗಳೊಳಗಿದ್ರೆ ಮಾಡಬಾರ್ದು. ಮತ್ತೆ ಸ್ತ್ರೀಯರು ಅವರು ಇದನ್ನ ಈ ಪಟ್ಟಿಲೆ ಇದ್ದವರು ಅಥವಾ ಋತು ಚಕ್ರ ಇರ್ತದೆ ಅವಾಗ ಅವರು ಮಾಡಬಾರ್ದು. ನಿಧಾನವಾಗಿ ಗತಿಯಲ್ಲಿ ಹೃದಯ, ಮಧ್ಯಗತಿ, ತೀವ್ರ ಗತಿಯಲ್ಲಿ 3 ಪ್ರಕಾರಗಳದಾವ. ನಿಮ್ಗೊಂದು ಹೇಳಿದೆ ಈಗಾಗಲೇ. ಮೊದಲ ನಿಧಾನ ಗತಿ ಮಾಡಬೇಕು, ಮಧ್ಯಮ ಗತಿಗಳು, ತೀವ್ರ ಗತಿ ಮಾಡಬೇಕು. ಅದನ್ನ ನಾನು ಹೇಳ್ತೇನೆ. ಈಗ ಸಂಕಲ್ಪ ಮಾಡೋದು ಏನಂತ, ನಾನು ಬಿಡುತ್ತಿರುವ ಪ್ರತಿ ಶ್ವಾಸದಲ್ಲಿಯೂ ನನ್ನ ಶರೀರದ ದೋಷಗಳು, ರೋಗಗಳು ಹೊರ ಹೋಗುತ್ತವೆ. ನನ್ನ ಶರೀರದಲ್ಲಿ ವ್ಯಾಪಿಸಿರುವ ಅರಿಷಡ್ ವರ್ಗಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ಹೊರಗೆ ಹೋಗುತ್ತಲಿವೆ ಅಂತ ತಿಳ್ಕೋಬೇಕಿಲ್ಲ ಎಂದು ಭಾವಿಸಬೇಕು. ಸಮಯ ಇದು ನೋಡಿ, ಸಮಯ 15ರಿಂದ 30 ನಿಮಿಷಗಳವರೆಗೆ ಅದು ಮಾಡಬೇಕು. ಸಮಯ ಮಕ್ಕಳು ಸಣ್ಣ ಹುಡುಗರು ಇರ್ತಾರೆ, ಬಹಳ ಸಣ್ಣ ಹುಡುಗರು 5 ವರ್ಷದವ್ರಿಗೆ ನಡೀತದೆ. 2 ರಿಂದ 5 ನಿಮಿಷ. ಲಾಭಗಳು ಮಧುಮೇಹ, ಇದರ ಲಾಭಗಳು ಏನು? ಮಧುಮೇಹ, ಹೃದಯ ರೋಗ, ಶ್ವಾಸಕೋಶ, ಮೆದುಳಿಗೆ ಸಂಬಂಧಿಸಿದ ರೋಗ, ವಾಯು, ಮಲಬದ್ಧತೆ, ಮೂಲವ್ಯಾಧಿ, ಕಿಡ್ನಿ ಲಿವರ್ ತೊಂದರೆ, ಹೆಪಟೈಟಿಸಂ, ಬೊಜ್ಜು, ಖಿನ್ನತೆ, ಧಾತು ರೋಗ, ಪ್ರೊಸ್ಟಾಟಿಟ್, ಟ್ಯೂಮರ್, ಅಸ್ಥಿಯ ಚರ್ಮ, ಶೀತ, ನೆಗಡಿ, ದಮ್ಮು, ಶ್ವಾಸಕೋಶ, ಕಫ ರೋಗಗಳು, ಸೈನಸ್, ಉದರ, ಪಿಯ, ಕರುಳು, ಏಡ್ಸ್, ಕಣ್ಣು, ಮೆದುಳು ಮತ್ತು ಮುಖದಲ್ಲಿ ತೇಜಸ್ಸು, ಸೌಂದರ್ಯ, ಓಜಸ್ಸು ಬರುವುದು, ರಕ್ತನಾಳಗಳಲ್ಲಿರುವ ಅವಲೋಕ, ಬ್ಲಾಕೇಜ್ ನಿವಾರಣೆ ಆಗುವು, ಸೊರೇಸಿಸ್, ಬಂಜೆತನ, ಗರ್ಭಾಶಯ, ಅಂಡಕೋಶ, ಶರೀರದ ಯಾವುದೇ ಗಡ್ಡೆ, ಕ್ಯಾನ್ಸರ್, ಮನಸ್ಸಿನ ಸ್ಥಿರತೆ, ಶಾಂತಿ, ಪ್ರಸನ್ನತೆ ಇವು ಆಗ್ತಾವ. ಇದರಿಂದ ಎಷ್ಟು ಲಾಭಗಳದಾವ. ಕಪಾಲಭಾತಿ ಸೂಚನೆಗಳದಾವ. ಕಪಾಲಭಾತಿ ಪ್ರಾಣಾಯಾಮ ಉದರವನ್ನ ಒಳಗೆ ಎಳೆದುಕೊಳ್ಳುವಾಗ ಉಚ್ಛ್ವಾಸ ಕ್ರಿಯೆಗಳಲ್ಲ, ಅದನ್ನ ತಗೊಳ್ಳೋದಿಲ್ಲ. ಉಸಿರನ್ನು ಹೊರಗೆ ಬಿಡುವುದು. ಉಸಿರನ್ನು ಜೋರಾಗಿ ಹೊರಗೆ ತಳ್ಳುವಾಗ ಉದರವು ತಾನಾಗಿ ಒಳಗೆ ಸರಿದು ಹೊರಗೆ ಬರುತ್ತದೆ. ಮಹಿಳೆಯರು ಗರ್ಭ ಧರಿಸಿದಾಗ ಹಾಗೂ ಮಾಸಿಕ ಋತು ಸಮಯದಲ್ಲಿ ಎದೆ ಹೊಟ್ಟೆ ಸ್ಥಿರತೆ ಒಳಗಾದವರು 6 ತಿಂಗಳ ಒಳಗೆ ಕಪಾಲಭಾತಿಯನ್ನ ಮಾಡಬಾರ್ದು. ಇಷ್ಟು ಈ ಕಪಾಲಭಾತಿ ಹೆಂಗಂದ್ರೆ ಮೊದಲನೇ ನಿಧಾನಗತಿ. ಈ ರೀತಿ ಧ್ಯಾನ ಮುದ್ರೆ ವಾಯು ಮುದ್ರೆಯಲ್ಲಿ ಕೂತ್ಕೊಳ್ರಿ ನೋಡಿ. ಇದು ನಿಧಾನಗತಿ. ಮಧ್ಯಮ ಗತಿ ಅಂದ್ರೆ ಅದಕ್ಕೆ ಸ್ವಲ್ಪ ಸ್ಪೀಡ್ ಮಾಡಬೇಕು. ತೀವ್ರ ಗತಿ ಹಂಗಂದ್ರ ಇದು ಮಾಡ್ಬೇಕು. ಇದು ಮಾಡಿದ್ರೆ ಹೊಟ್ಟೆ ನೋವು ಹೊಟ್ಟೆ ನೋಸಾಕತ್ತರಿ ತನಬೇಡ್ರಿ. ಯಾಕಂದ್ರ ಹೊಟ್ಟೆ ಕೆಲಸನ ಕೊಟ್ಟಿರೋದು ನೀವು. ಹೊಟ್ಟೆ ಸಹಜ ನೋಸ್ತತಿ, ಮತ್ ಬೆನ್ನು ನೋವು ಬರ್ತತಿ. ಹೊಸದಾಗಿ ಮಾಡಿದವ್ರಿಗೆ ಅರ್ಧ ತಾಸು 10 ನಿಮಿಷ ಮಾಡಿದ್ರ ಬೆನ್ನು ನೋವು ಬರ್ತೈತಿ. ಅದೇನ್ ತೊಂದರೆ ಇಲ್ಲ, ತಾನ ಕಡಿಮೆ ಆಕತಿ. ಹೊಟ್ಟೆ ನೋವು ಬರ್ತೈತಿ, ಯಾಕಂದ್ರೆ ಹೊಟ್ಟೆ ನೀವು ಅದಕ್ಕೆ ಕೆಲಸನ ಕೊಟ್ಟಿರೋದಿಲ್ಲ. ಹಿಂಗಾಗಿ ಹೆಚ್ಚು ಮಾಡೋದ್ರಿಂದ ನೋಡ್ರಿ ಕುಕ್ಕುಸ್ಗಳು ಇವೆಲ್ಲ ಆಕ್ಟಿವ್ ಆಗ್ತಾವ. ಅದಕ್ಕೆ ಸ್ವಲ್ಪ ನೋವು ಬರ್ತದ. ಅದು ಬರ್ರಿ, ಏನಾಗಂಗಿಲ್ಲ. ಅದೇ ಬೆನ್ನು ನೋವು ಬರ್ತದ, ರೂಢಿ ಇಲ್ಲ, ಅದನ್ನ ಮಾಡ್ಬೋದು. ಅದನ್ನ ಬಾಹ್ಯ ಪ್ರಾಣಾಯಾಮ ಅದನ್ನ ನೋಡು, ಅದನ್ನ ಬಗ್ಗೆ ಹೇಳ್ತಾನು. ಯಕೃತ್ತಿನ ನೇರವಾಗಿ ಕೂತ್ಕೊಳ್ಬೇಕು. ಉಸಿರನ್ನ ದೀರ್ಘವಾಗಿ ತುಂಬಿಕೊಳ್ಳುವ, ಒಂದೇ ಬಾರಿ ಹೊರ ಹಾಕುವುದು. ಉಸಿರನ್ನ ಹೊರ ಹಾಕಿ ತ್ರಿಬಂಧಗಳನ್ನು ಮಾಡೋದು. ಏನೇನು? ಜಾಲಂಧರ ಬಂಧ, ಇಲ್ಲಿ ಉದ್ಯಾನ ಬಂಧ, ಪಟ್ಟಿ, ಮೂಲ ಬಂಧ ಅಂದ್ರೆ 3 ಎಲ್ಲ ಬಂದ್ ಮಾಡೋದು. ಮಹಾಬಂಧ, ಉಸಿರನ್ನ ಹೊರಗೆ ನಿಲ್ಲಿಸುವುದು.
ಈ ರೀತಿ ಯಥಾಶಕ್ತಿ ಜಾಲಂಧರ ಗದ್ದವನ್ನ ಬಾಯಿಸುವುದು. ಈ ರೀತಿ ಉಸಿರು ಪೂರ್ತುವುದು, ಉಸಿರು ಬಿಡುದು, ಬಿಟ್ಟುಗಳು ಏನ್ ಮಾಡಬೇಕು, ಗದ್ದ ಎಲ್ಲಿಗೆ ಸಣ್ಣ ಕೂಡ್ಲೆ ಅದನ್ನ ಹೊಟ್ಟಿ ಒಳಗೆ ಜಗ್ಗೋದು. ಆಮೇಲೆ ಕಟ್ಟಿನ ಮುಟ್ಟಿಸೋದು, ಇಲ್ಲಿ ಗದ್ದ ಇಲ್ಲಿ ಹಚ್ಚಬೇಕಿಲ್ಲ, ಇದು ಮುಚ್ಚೋದು. ಈಗ ಉದಾನ ಬಂದ ಅಂದ್ರೆ ಎದೆಯನ್ನ ಒಳಗಡೆ ತಗೊಳ್ಳೋದು ಮಾಡಬಹುದು. ಆಮೇಲೆ ಬೆನ್ನಿನ ಕಡೆಗೆ ಎಳೆದುಕೊಳ್ಳುವುದು. ಮೂಲ ಬಂದಾಗ ನಾಭಿಯ ಕೆಳಗಿನ ಭಾಗವನ್ನ ಬುಧ ಮತ್ತು ಮೂತ್ರೇಂದ್ರಿಯ ಮೇಲೆ ಎಳೆದುಕೊಳ್ಳುವುದು. ಎರಡು ಬುಧ ದ್ವಾರ ಕೂತಿರ್ತಿಲ್ಲ, ಮ್ಯಾಲ ತಗೊಳ್ಳೋದು, ಒತ್ತಿ ಹಿಡ್ಕೋಬೇಕಂತ ಹಿಡ್ಕೊಂಡು ಹಿಡ್ಕೊಂಡು ಮಹಾಬಂಧ. ಇದು ಎಲ್ಲ ಮಾಡಿದ್ರೆ ಮೂರು ಎಲ್ಲ ನಿಲ್ಲಿಸಿದ ಅರ್ಥ ಮಹಾಬಂಧ ಅಂತಾರೆ. ಮೂರು ಭಾಗವನ್ನ ನಿಲ್ಲಿಸುವುದು. ಸಮಯ ಇದನ್ನ 3 ರಿಂದ 5 ಬಾರಿ, 3 ಸಲ ಇಟ್ಕೊಂಡು 5 ಸಲ ಮಾಡಬಹುದು. ಮಿನಿಮಮ್ 3 ಸಲ ಮಾಡಿಸ್ತಾರೆ. ಲಾಭಗಳು ಇದರಿಂದ ಏನೇನು, ಜಠರಾಗ್ನಿ ಜಾಗೃತವಾಗುವುದು, ಉದರ ರೋಗಗಳು ನಿವಾರಣೆ, ಆಮೇಲೆ ಸ್ವಪ್ನ ದೋಷಗಳು, ಸಿಗ್ನ ಸ್ಥಳ, ವೀರ್ಯ ಸಂಬಂಧಿತ ಧಾತು ರೋಗ, ವಾಯು ಮಲಬದ್ಧತೆ ಆದಿಯಾಗಿ ಎಲ್ಲಾ ರೀತಿ ಒಬ್ಬರು ಒಂದಕ್ಕೆ ಹೋಗ್ತಿರ್ತಾರೆ ಹುಡುಗರು, ಅವ್ರಿಗೆ ಇದು ಒಳ್ಳೆಯದು. ಉದರ ರೋಗ, ಪೈಲ್ಸ್ ಆಗಿರ್ತದೆ ನೋಡಿ, ಮೂಲವ್ಯಾಧಿ ಅವ್ರು ಬಹಳ ಒಳ್ಳೆಯದಿರುತ್ತೆ. ಇದು ಹೆಚ್ಚು ಮಾಡಬೇಕು. ಮೂಲವ್ಯಾಧಿಗೆ ಒಟ್ಟು ಆಪರೇಷನ್ ಮಾಡಿಸ್ಕೋಬೇಕಂದ್ರೆ ಅವರು ಈ ಬಾಹ್ಯ ಪ್ರಾಣಾಯಾಮವನ್ನು ಮಾಡಬೇಕು. ಆಮೇಲೆ ಮೂಲವ್ಯಾಧಿ, ಪಿಸ್ತೂಲ, ಈಗ ಪಿಸ್ತೂಲತೆ ಇದಾಗಿರ್ತದೆ, ಮೊಳೆ ಕೊಡಿತಿರ್ತಾರಂತ, ರಕ್ತ ಹೋಗ್ತದೆ, ಬಗಂಧರ ಲೈಂಗಿ ಅವನು ರಕ್ತ ಸೋಡಾಕತ್ತ ಒಬ್ಬರಿಗೆ, ಅವು ಮಳೆ ಹೊಡಿತಂದ್ರ ಗಜರಿಗತೆ ಮಳೆ ಹೊಡಿತಿರ್ತಾರ, ಒಡೆದ ಅಲ್ಲಿ ರಕ್ತ ಸೋಡಾಕ ಶುರು ಮಾಡ್ತದೆ. ಅದಕ್ಕೆ ನೀವು ಈ ಪ್ರಾಣಾಯಾಮ ಮಾಡೋದ್ರಿಂದ ಕಡಿಮೆ ಆಗ್ತದೆ. ಪಿತ್ತ, ಪ್ರೋಸ್ಟೇಟ್ ತೊಂದರೆಗಳು, ಹೈಡ್ರೋಪಲ್, ಹರ್ನಿಯ, ಮಧುಮೇಹ ಮತ್ತು ಯೋನಿ ಭ್ರಮಂಶ, ಬುಧ ಭ್ರಂಶ ಇತ್ಯಾದಿಗಳು ಲಾಭಗಳು. ಮನದ ಚಂಚಲತೆಯನ್ನ ದೂರ ಮಾಡ್ತದ. ಸೂರ್ಯ ಬುದ್ಧಿ ಹಾಗೂ ಕುಂಡಲಿನ ಜಾಗೃತಿಗೆ ಅದು ಸಹಾಯಕವಾಗುವುದು. ಎಚ್ಚರಿಕೆ, ಹೃದಯ ಇದನ್ನ ಯಾರು ಮಾಡಬಾರ್ದು, ಹೃದಯ ರೋಗ, ಉಚ್ಚ ರಕ್ತದೊತ್ತಡ, ಹೈ BP ಇರ್ತಾರ ಅವರು, ಸರ್ವೈಕಲ್ ಕುತ್ತಿಗೆ ನೋವುಗಳಿದ್ದವರತ್ತ ಮಾಡಬಾರ್ದು ಇದನ್ನ. ಅದನ್ನ ಮಾಸಿಕ ಋತುವಿನ ಈ ರೀತಿ ಇದನ್ನ ಮಾಡಬಹುದು. 6 ತಿಂಗಳವರೆಗೆ ಆಪರೇಷನ್ ಆದವರು ಮಾಡಬಹುದು. ಪ್ರಾರಂಭದಲ್ಲಿ ಹೊಟ್ಟೆ ನೋವಿನ ಅನುಭವವಾಗುವುದು, ಅವರು ನಿಧಾನವಾಗಿ ವಿಶ್ರಾಂತಿಯೊಂದಿಗೆ ಮಾಡುವುದು. ಅಗ್ನಿಸಾರ, ಇನ್ನ ಈ ರೀತಿ ಅಗ್ನಿಸಾರಗಳನ್ನ ಮಾಡಬಹುದು. ಈ ರೀತಿ ತೋಡಿ ಎಲ್ಲರೂ ಬಾಯಿ ಪ್ರಾಣಾಯಾಮ ಮಾಡೋಣ. ಉಸಿರನ್ನು ತೆಗೆದುಕೊಳ್ಳಿ, ಪೂರ್ಣ ಉಸಿರು ತೋಡಿ. ಉಸಿರನ್ನು ಯಾರಿಗೆ ಈ ಕುತ್ತಿಗೆ ನೋದವ್ರು ಮಾಡಬೇಡ್ರಿ, ಉಸಿರನ್ನು ತೋಡಿ ಪೂರ್ಣ ಉಸಿರು ಬಿಡ್ರಿ. ಗದ್ದೆ ಎದಿಗೆ ಹಚ್ಚ, ಹೊಟ್ಟಿ ಒಳಗೆ ಜಗಲಿ, ದ್ವಾರವರ ಮೇಲೆ ಜಗಲಿ, ಒತ್ತು ಹಿಡ್ಕೊರಿ, ಹಾಗೆ ಕೂತ್ಕೊಂಡು ಉಸಿರಾಡಬೇಕು. ನಿಧಾನವಾಗಿ ಮಾಡಿ. ಇದು ಬಾಹ್ಯ ಪ್ರಾಣಾಯಾಮ. ಇನ್ನ ಅಗ್ನಿಸಾರ ಅಂದ್ರೆ ಹೆಂಗಂದ್ರೆ ನೋಡಿ, ಪೂರ್ಣ ಉಸಿರು ತೋಳು, ಇನ್ನೊಂದ್ಸಲ ಉಸಿರು ಬಿಡಿ, ಗದ್ದೆದಿಗೆ ಹಚ್ಚರಿ, ಹೊಟ್ಟಿ ಒಳಗೆ ಜಗ್ರಿ, ಬುಧತ್ವವನ್ನು ಮೇಲ್ಗಡೆ ಎತ್ತರಿ, ಹಾಗೇ ಹಿಡಿದು ನಿಂತ್ಕೊಂಡು ಹೊಟ್ಟಿಯನ್ನ ಒಳಗೆ ಮಾಡ್ರಿ. ಇಲ್ಲ ಹೇಗೆ ಹೊಟ್ಟಿ ಒಳಗೆ ಹಿಂದೆ ಮುಂದೆ ಮಾಡ್ರಿ. ಈ ರೀತಿಯನ್ನ 3 ಸಲ ಮಾಡು. ಈಗ ನಾಡಿ ಶೋಧ ಮಾಡೋಣ. ಈಗ ಈಗ ಈ ಅಗ್ನಿ ಅನ್ನೋದಲ್ಲ, ಈಗ ಬಂದದಲ್ಲ, ಇದು ಒಳ್ಳೆ ವಾತಾವರಣ. ಈಗ ನೀವು ನೋಡ್ರಿ, 1-2 ನಿಮಿಷ ಮಾಡ್ರಿ, ನಿಮ್ ಶಕ್ತಿ ಬರ್ತದ, ನೀವು ಅನುಭವ ಆಕತಿ, ನಿಮ್ಮೊಂಥರ ಶಕ್ತಿ ಬರ್ತದ. ನೋಡ್ರಿ, ಉಸಿರನ್ನ ದೀರ್ಘವಾಗಿ ಎಡಗಡೆ ಕಣ್ಣು ಮುಚ್ಚ್ರಿ, ಯಾರೋ ಕಣ್ ತೆರಿಬೇಡ್ರಿ, ನಿಧಾನ ನಾನು ಹೇಳ್ತಾನೆ ಕೇಳ್ರಿ. ಎಡಗಡೆ ಉಸಿರು ತೆಗೆದುಕೊಳ್ರಿ, ದೀರ್ಘ ಉಸಿರು ತಗೊಳ್ರಿ, ಸಪ್ಪಳ ಬರಬಾರ್ದು. ಹಂಗ ಎಡಗಡೆ ನಿಲ್ಲಿಸ್ರಿ, ಉಸಿರು ಬಿಡಬೇಡ್ರಿ, ಹಾಗ ಇರ್ರಿ. ಆಮೇಲೆ ನಿಧಾನವಾಗಿ ಬಲಗಡೆ ಬಿಡ್ರಿ, ಹಾಗೆ ಖಾಲಿ ಹೊಟ್ಟೆ ಇರ್ರಿ. ಹಂಗ ಆಮೇಲೆ ಮತ್ತೆ ಬಲಗಡೆ ನಿಧಾನವಾಗಿ ಉಸಿರು ತಗೊಳ್ರಿ, ಮತ್ತೆ ಎಡಗಡೆ ಬಿಡ್ರಿ, ಹಾಗೆ ನಿಲ್ಲಿಸ್ರಿ. ಮತ್ತೆ ಎಡಗಡೆಯಿಂದ ಉಸಿರು ತಗೋರಿ, ನಿಧಾನವೇ ಮಾಡ್ರಿ. ನೋಡಿ, ಅಂತ ಆಕಳ ತುಪ್ಪಿನ, ಗೋವಿನ ತುಪ್ಪಿನ ನಿಮಗೆ ಅನುಭವ ಆಗ್ತದೆ, ಶಕ್ತಿ ಬರ್ತದೆ. ಆ ಶಕ್ತಿ ತೋರಿ ಹಂಗ ನಿಧಾನವಾಗಿ ಎಡಗಡೆ ಬಿಡ್ರಿ.
ಎಡಗಡೆಯನ್ನ ಉಸಿರನ್ನ ಬಲಗಡೆ ಬಿಡ್ರಿ. ಮತ್ ಹಾಗೆ ನಿಲ್ಲಿಸ್ರಿ. ಮತ್ ಬಲಗಡೆ ಉಸಿರು ತಗೋರಿ. ತಗೊಳ್ ಮುಂದ ಓಂ ಅಂತ ತಗೋರಿ ಮನಸ್ಸಿನಾಗ. ಕಣ್ಣು ಮುಚ್ಚಿರ್ಬೇಕು. ಆಗ ನಿಧಾನವಾಗಿ ಎಡಗಡೆ ಬಿಡ್ರಿ. ಮತ್ ಬಲಗಡೆಯಿಂದ ಉಸಿರು ತಗೊಳ್ಳಿ. ಇಷ್ಟು ನೀವು ಮಾಡ್ತಾ ಇದ್ದೀರಿ ಅಂದ್ರೆ ಈ ಒಂದು ದೊಡ್ಡ ಶಕ್ತಿ ಅದ ಇಲ್ಲಿ. ಆ ಅಗ್ನಿ ಹೋದ್ರಿಂದ ಎಂತ ಶುದ್ಧವಾದಂತ ವಾತಾವರಣ. ಈ ಸದ್ಯ ಎಲ್ಲ ಬಹಳ ಶುದ್ಧವಾದಂತ ವಾತಾವರಣ. ಎಲ್ಲ ಕ್ರಿಮಿನಾಶಕಗಳೆಲ್ಲ ನಾಶ ಆಗಿ ಹೋಗ್ಯಾವ. ಯಾವುದೂ ಇಲ್ಲಿಗೆ ಆ ಶಕ್ತಿ ನೀವು ಊಟ ಮಾಡಿದಷ್ಟು ನಿಮ್ಗೆ ಆಕತ್ತೆ, ಅನುಭವ ಆಕತ್ತೆ. ನೋಡಿ ಪ್ರಯೋಗ ಮಾಡ್ರಿ. 5-10 ನಿಮಿಷ ಮಾಡಿದ್ರೆ ನೀವು ಊಟ ಮಾಡೋದು ಅವಶ್ಯಕತೆನೇ ಇಲ್ಲ. ಅಷ್ಟು ಶಕ್ತಿ ಬಂದ್ಬಿಡ್ತದೆ ಕೈ ಒಳಗ, ನಿಮ್ಮ ಕಾಲ್ ಒಳಗ. ಮನಸ್ಸು ಏಕಾಗ್ರತೆ ಆಕತ್ತೆ. ಈಗ ನಿಧಾನವಾಗಿ ಭ್ರಾಮರಿ ಮಾಡೋಣ. ತೋಳೆಲ್ಲರೂ ಹಾಗೆ ಓಂಕಾರವನ್ನು ಮಾಡೋಣ. ತೋಳೆಲ್ಲರೂ ಧ್ಯಾನ ಮುದ್ರೆಯಲ್ಲಿ ಕುತ್ಕೊಳ್ಳಿ. ಚಿನ್ಮಯ ಮುದ್ರೆ. ಕಣ್ಣುಗಳು ಹೇಗಿರಲಿ, ಕೈಗಳು ಹೇಗಿರಲಿ, ಬೆನ್ನುಡಿ ನೇರವಾಗಿರ್ಬೇಕು. ಈಗ ಓಂಕಾರವನ್ನು ಮಾಡೋಣ. ಉಸಿರನ್ನು ತೆಗೆದುಕೊಳ್ಳಿ. ಮೌನ ಪ್ರಣಾಮ ಧ್ಯಾನ ಮೆಡಿಟೇಷನ್ ಹಾಗೆಯೇ ಕೂತ್ಕೊಳ್ಳಿ. ನಿಮ್ಮ ಮನಸ್ಸು ಯಾರೋ ಕಲ್ತಿರಬೇಡ್ರಿ. ನಿಮ್ಮ ಶುದ್ಧವಾದಂಥ ವಾತಾವರಣ, ಮನಸ್ಸು ಏಕಾಗ್ರತೆಯಾಗಿರಲಿ. ನಿಮ್ಮ ಮನಸ್ಸು ಉಸಿರಾಟದ ಕಡೆ ಇರಲಿ. ಉಸಿರು ಒಳಗಡೆ ಹೋಗುತ್ತದೆ, ಹೊರಗಡೆ ಬರುತ್ತದೆ. ಆ ಕಡೆ ನಿಮ್ಮ ಗಮನವಿರಲಿ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಅವು ಬಂದರೂ ತಮ್ಮಷ್ಟಕ್ಕೆ ಬರುತ್ತವೆ, ಹೋಗುತ್ತವೆ. ಅದರ ಬೆನ್ನು ಹತ್ತಿ ಹೋಗಬೇಡಿ. ಬ್ರಾಹ್ಮಿ ಮುಹೂರ್ತ ಅಂದ್ರೆ ಮುಹೂರ್ತ 4 ಗಂಟೆಗೆ ವಿದ್ಯಾರ್ಥಿಗಳು ನೀವು ಸಾಧಕರಾಗಬೇಕಂತಂದ್ರೆ 4 ಗಂಟೆಗೆ 3:30 ಎದ್ದು ಸ್ನಾನ ಮಾಡಿಕೊಂಡು ಯೋಗ ಮಾಡಿದರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ. ಯಾಕಂದ್ರೆ ಎಲ್ಲ ಯೋಗ ಋಷಿಗಳು
4 ಗಂಟೆಗೆ ಎದ್ದು ಅವ್ರ ಅಗ್ನಿಹೋತ್ರಗಳನ್ನು ಮಾಡ್ತಿರ್ತಾರ, ಮಂತ್ರಗಳ ಪಠಣಗಳು ಆಗ್ತಿರ್ತಾವ. ಅವು 4 ಗಂಟೆಗೆ ತರಂಗಗಳು ಎಲ್ಲರೂ ಮಲ್ಕೊಂಡಿರ್ತಾರ, ಯಾರು ಎಚ್ಚರಿರುವುದಿಲ್ಲ, ವಾತಾವರಣ ಕೆಡಿಸಿರುವುದಿಲ್ಲ. ಅವರೆಲ್ಲ 6 ಗಂಟೆಗೆ ಎದ್ರನ್ನು ಎಲ್ಲ ಕೆಡಿಸಿಬಿಟ್ಟಿರ್ತಾರೆ. ಅದಕ್ಕೆ ಶುದ್ಧವಾದ ಗಾಳಿ ಇರ್ತೈತಿ. ಆ ತರಂಗಗಳ ನೇರವಾಗಿ ನಮ್ಮ ಕಿವಿಗೆ ಬಿಡಿತಾವ. ಅವು ಬಿಡುವುದರಿಂದ ನಮ್ಮ ಮನಸ್ಸು ಶಾಂತ ಆಗತ್ತೆ. ನಮ್ಮಲ್ಲಿರುವ ನೆಗೆಟಿವ್ ಪೋಷನ್ ಅವೆಲ್ಲ ಹೋಗಿಬಿಡ್ತಾವ. ಅದಕ್ಕೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಯಾಕೆ ಹೇಳ್ಬೇಕಂದ್ರೆ ಈ ರೀತಿ ನಾವು ಹೇಳ್ಬೇಕು. ನಾವು ಯಾರು ಸಾಧಕರಾಗಬೇಕು, ಪರಮಾತ್ಮನ ದರ್ಶನ. ಯೋಗ ಅಂದ್ರೆ ಏನೋ ಹಂಗ ತಿಳ್ಕೊಂಡಾರ. ಯೋಗ ಅಂದ್ರೆ ಹಂಗಲ್ಲ, ಚಿತ್ತ ವೃತ್ತಿ ನಿರೋಧ ಅಂತಂದಾರ. ಮನಸ್ಸು ಶರೀರ ಆ ಪರಮಾತ್ಮನ ಜೊತೆ ಸೇರುವುದೇ ಯೋಗ, ಅದ್ಭುತವಾದಂತ ಯೋಗ. ನೋಡಿ, ಋಷಿ ಮುನಿಗಳು ಅವರಿಗೆ ಮೈ ತುಂಬ ಮಣ್ಣೆ ಆಗಿ ಅವರಿಗೆ ಮಣ್ಣೆಲ್ಲ ಪೂರ್ಣ ಅವರಿಗೆ ನೆತ್ತಿ ತಕ್ಕ ಮಣ್ಣು ಹೋಗ್ತಿತ್ತ. ಅವ್ರಿಗೆ ಅಂದಾಗ ಅವರಿಗೆ ಯೋಗ ಹತ್ತಿತ್ತು. ಯೋಗ ಅಂದ್ರೆ ಬಹಳ ಮಂದಿ ಬರೀ 1-2 ದಿವಸ ಆಸನ ಮಾಡಿದ್ರಲ್ಲ. ಯೋಗ ಅಂದ್ರ ಇವೆಲ್ಲ ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಈ ರೀತಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಸಾಧಕರಾಗಬೇಕಂತಂದ್ರ ನೀವೊಳ್ಳೆ ನಿಮ್ಮ ಜೀವನ ಸುಖಮಯ ಜೀವನ ಆಗ್ಬೇಕಾಗಿತ್ತಂದ್ರ ಇದನ್ನ ನೀವು ಪಡ್ಕೊಂಡ್ರೆ ನಿಮಗೆ ಏನ್ ಜಗಳ ಬೇಕಾದ ಮನೆಯೊಳಗೆ ತೊಂದರೆಗಳಿದ್ರೆ ಅವೆಲ್ಲ ನಾಶ ಆಗ್ತಾವ. ಡೈಲಿ ನೀವು ಅಮಾವಾಸ್ಯೆ 15 ದಿವಸ ಈ ಅಗ್ನಿಹೋತ್ರೆಯನ್ನು ಮಾಡಿ ಮಂತ್ರ ಅಂದ್ರೆ ಆ ಮನೆ ಶುದ್ಧ ವಾತಾವರಣ, ಅಲ್ಲಿರುವಂತ ಎಲ್ಲ ಕಲ್ಮಶಗಳು ಹೊರಗೆ ಹೋಗ್ತಿರ್ತಾವ. ಅಂತ ಒಳ್ಳೆಯ ವಾತಾವರಣ ಅದೆಲ್ಲವನ್ನ ನಾವು ಪಡ್ಕೊಂಡಿವು. ನಾವೆಲ್ಲ ಶುದ್ಧ ಆಗಕತ್ತೀವಿ ಅಂತ ತಿಳ್ಕೋಬೇಕು. ತಿಳ್ಕೊಂಡ್ರೆ ಆಟೋಮೆಟಿಕ್ ಆಗೇ ಅಂತ. ಬಹಳಷ್ಟು ಮಂದಿ ಒಂದ್ಸಲ ಮಗಳಿಗೆ ತಂದೆ ಹೇಳಿದ, ದೇವ್ರಿಗೆ ಹೋಗಿ ಬರುವಂತಂದ, ನಮಸ್ಕಾರ ಮಾಡಿ ಬರುವಂತಲೇ ಆ ಮಗು ದೇವರಿಗೆ ಹೋಗಿ ಬಂದ್ಲಕ್ಕೆ. ಹೋಗಿ ಬಂದ ಏನಾತು ಅಂತ ಕೇಳಿದ್ರು. ಏನ್ರಿ ಅಲ್ಲಿ ದೇವ್ರಿಗೆ ಹೋಗಿದ್ರಿ? ಬಹಳ ಜನ ಮೊಬೈಲ್ ಹಿಡ್ಕೊಂಡು ತಿರುಗಾಡ್ತಿದ್ರು, ಅಲ್ಲಿ ಭಜನೆ ಇತ್ತು, ದೇವ್ರಿತ್ತು, ಯಾರು ಒಬ್ರು ಇಲ್ಲ. ಅದಕ್ಕ ಅಲ್ಲಿ ಏನು ವಾತಾವರಣ ಬರೋಬ್ರಿ ಇಲ್ರಿ ಅಂತ ಬಂದ್ಲೈತೆ. ಅವ್ರು ಹೇಳಿದ್ರು, ತಂದೆ ಹೇಳಿದ, ಈ ನೀರು ತಗೋ, ಒಂದು ಬಟ್ಟೆಲ್ಲ ನೀರು ಹಾಕೊಂಡ ಅದನ್ನ ಸುತ್ತ ಹಾಕಿ ಬಾ, ದೇವ್ರಿಗೆ ನಮಸ್ಕಾರ ಮಾಡಿ ಬಾ ಅಂತಂದ. ಆಕೆ ಬಟ್ಟೆಲ್ಲ ತಗೊಂಡು ಹೋಗ್ಲಿ, ನೀರು ಕೆಳಗೆ ಬೀಳಂಗಿಲ್ಲ, ನನಗೆ ತಂದು ಹಂಗ ತೋರಿಸ್ಬೇಕಂದ. ಹಂಗ ದೇವ್ರಿಗೆ ತಗೊಂಡು ಹೋಗ್ಲ. ಆಕೆದೇಲಿ ಚಿತ್ತರಿ ನೀರಿನ ಮ್ಯಾಗಿತ್ತು. ಆ ನೀರನ್ನ ಬಟ್ಟೆಲ್ಲ ಒಂದು ಹನಿ ಕೆಳಗೆ ಬೀಳಂಗಿಲ್ಲ ಅಂತ ಹೇಳಿ ಆಕೆ ಸುತ್ತಾಗಿ ಬಂದ ತಂದೆ ಹೇಳಿಲ್ಲ, ನಾವೊಂದು ಹನಿನೂ ನೀರು ಮಾಡಿಲ್ಲ ಅಂತ ಕೇಳಿದ್ರು ತಂದೆಯವರು. ಅಲ್ಲಿ ಯಾರು ಭಜನಿ ಮೊಬೈಲ ಮಾತಾಡ್ಕೊತ ಕೂತಿದ್ರಿ ಕಟ್ಟಿ ಮ್ಯಾಗ ಅಂತ ಕೇಳಿ ನಾವು ಅದೇನು ಗುರುತಿಲ್ಲ. ನನಗನ್ಲೈತೆ ನನ್ನ ದೃಷ್ಟಿ ಎಲ್ಲಿರ್ತಂದ್ರ ಆ ನೀರಿನ ಹನಿಯನ್ನ ಕೆರಿಬಾರ್ದಲ್ಲ ಅದರಲ್ಲಿತ್ತು. ಹಂಗ ನಾವು ದೇವ್ರಿಗೆ ಹೋಗ್ಬೇಕಾದ್ರೆ ಏನ್ ಮಾಡ್ಕೊಂತಿತ್ತು, ಅವ್ರು ಹಂಗ್ ಮಾಡ್ತಾರೆ, ಇವ್ರು ಹಿಂಗ್ ಮಾಡ್ತಾರೆ, ಒಬ್ರು ಭಜನೆ ಮಾಡ್ತಾರ, ಅವ್ರು ಮಾತಾಡಕ ಕೂತಿರ್ತಾರ ಅನ್ನುವಾರ ನಾವನ್ನ ಮನಸ್ಸನ್ನ ಏಕೀಕೃತಗೊಳಿಸುವಂಥದ್ದೇ ಒಂದು ಯೋಗ ಶಕ್ತಿ. ಇಂಥ ಯೋಗವನ್ನ ನಾವೆಲ್ಲ ಜೀವನದಲ್ಲಿ ಅಳವಡಿಸೋಣ. ನಾವೆಲ್ಲರೂ ಮಕ್ಕಳು ಕರ್ಕೊಂಬನ್ನಿ. ನಿಧಾನವಾಗಿ 2 ಕೈಗಳ ಮೇಲ್ಗಡೆ ಎತ್ತರಿ, ಕೈಗಳು ಜೋರ ಕೈಗಳನ್ನ ಹೀಗೆ ನಮ್ಮಲ್ಲಿ ಒಂಥರ ಶಕ್ತಿ ಬಂದಿರ್ತೈತಿ. ಆ ಶಕ್ತಿಯನ್ನ ಆ ರೀತಿ ನೋಡಿ ಎಲ್ಲರೂ ಹಚ್ಕೊಳಕ್ ಕೊಡ್ಬೇಕದು. ಮುಚ್ಚಿರಿ, ಎಲ್ಲರೂ ಹಚ್ಕೊಳ್ಳಿ ಇದನ್ನ ಆ ರೀತಿ ಆರಿಸ್ಬೇಕು.
ತುಪ್ಪ ಹಾಕ್ಬೇಡ್ರಿ. ಸರಿ ಎಲ್ಲರೂ ತುಪ್ಪ ಹಾಕ್ಬಿಡ್ರಿ. ಹಾಕ್ಬೇಡ್ರಿ, ತುಪ್ಪ ಹಾಕ್ಬೇಡ್ರಿ. ಅದೆಲ್ಲರೂ ಹೇಗೆ ಹಚ್ಕೊಳ್ರಿ. ಮತ್ತೆ ನಾಳೆ ಎಲ್ಲರೂ ಹೆಚ್ಚೆಚ್ಚಿಗೆ ಸೇರೋಣ. ನಾಳೆ ಮುಂಜಾನೆ ಸ್ವಲ್ಪ ಜಾಗಿಂಗ್ ಅಟ್ ಮಾಡಿ ಕಾರ್ಯಕ್ರಮ ನಾಳೆ ಮುಕ್ತಾಯ ಮಾಡೋಣ. ಮತ್ತೆ ಒಳ್ಳೆಯ ಒಂದು ಇದರ ಲಾಭವನ್ನ ಬಹಳಷ್ಟು ಮಂದಿ ಎಲ್ಲ ನಾಳೆ ಮಾತಾಡೋಣ. ಬಗ್ಗೆ ಯಾರ್ಯಾರು ಹೆಲ್ಪ್ ಮಾಡಿದ್ರು ಅವರೆಲ್ಲ ಸಹಕಾರ ಅವರಿಗೆ ಮಾಡೋಣ. ಸಮಯದ ಭಾವದಿಂದ ಇಲ್ಲಿಗೆ ಮುಕ್ತಾಯ ಮಾಡೋಣ. ಎಲ್ಲರೂ ಪ್ರಸಾದ ಹಚ್ಕೊಳ್ರಿ. ಮತ್ತೆ ಯಾರಿಗೆ ಬೇಕಾದ್ರೆ ವೈರಿ ಚೀಟ್ ಕಟ್ಕೊಂಡು ಬಹಳ ಶುದ್ಧವಾದಂತ ಇದನ್ನ ನೀವು ಗಿಡಗಳಿಗೆ ಹಚ್ಬೋದು. ಡೈಲಿ ನೀವು ಇದನ್ನ ಉಪಯೋಗ ಮಾಡ್ಕೊಂಡ್ರೆ ಯಾಕಂದ್ರೆ ತುಪ್ಪದಾಗ ತಯಾರು ಮಾಡಿದೈತೆ ಅದು. ಹರಿದ್ವಾರದ ಸುಮಾರು 500 ಆಕಳಗಳ ಗೋವುಗಳಿಂದ ಮಾಡ್ಕೊತಾರೆ, ಗುರುಗಳು ಮಾಡ್ಕೊಟ್ಟಿರ್ತಾರೆ. ಅದೇ ಉಳಿದವ ಅದೇ ತುಪ್ಪ ಇದು ಬೆರೆದವ. ಇದನ್ನ ಈ ಚರ್ಮ ರೋಗ ಇದ್ದವ್ರಿಗೆ ಬೇಕಾದವ್ರಿಗೆ ಎಲ್ಲರೂ ಇದನ್ನ ಡೈಲಿ ಹತ್ತಿರನ ಇದನ್ನ ಒಂದು ಚೀಟ್ ಕಟ್ಕೊಂಡು ಹೋಗಿ ಡೈಲಿ ಹತ್ತಿರ ನೀರ್ನ ಹಾಕೊಂಡು ಮುಂಜಾನೆ ಹತ್ತಿರ ನೀರ್ ಹಾಕೊಂಡು ಕುಡೀರಿ. ನಿಮ್ಮ ನೋಡ್ರಿ ನೀವು ಅದೇ ದೋಷ ನೀವು ನಿವಾರಣೆ ಆಗ್ತಾವ. ಅದನ್ನೆಲ್ಲ ಪ್ಲಾಸ್ಟಿಕ್ ಚೀಲದಾಗ ಹಾಕೊಂಡು ಒಂದ್ ಸ್ವಲ್ಪ ಹೋದ್ರಿಂದ ನಿಮಗ್ ಬಹಳ ಲಾಭ ಐತೆ. ಬೇಕಂತ ತೋರಿ. ತೋರಿ ನಾನು ಪ್ರಿಂಟ್ ತಕೋತಾನ. ನಾ ತೋತ್ ತೋರಿ ಅದನ್ನ ಯಾವ್ಯಾವ ಮಾಡಿಸ್ರಿ. ಹುಡುಗರ ಕಡೆ ಕರೆಸಿ ಮಾಡಿಸ್ರಿ. ಮತ್ ನೀವು ಮನೆಯೊಳಗೆ ಮಾಡ್ರಿ ಸರ್. ಬುಕ್ ರೀ, ಬುಕ್ ಯಾರಿಗೆ ಬೇಕಾರ ಅವ್ರ ಬುಕ್. ಅದೇನ್ 100 ರೂಪಾಯಿನ ಐತದ ಬುಕ್ ಅದಾವ. ಪತಂಜಲಿ ಇವ್ರು ಕೊಟ್ಟಿದ್ದ ಧರ್ಮಸ್ಥಳ ಅವರು ಫ್ರೀ ಆಗಿಲ್ಲ. ನಾವು ಯಾರು ಮಾಡ್ಸಿಲ್ಲ. ಹಿಂದಕ್ಕೆ ಇವ್ರು ಮಾಡ್ಸಿದ್ರು, ಮೇತ್ರಿ ಅವ್ರ ಫ್ರೀ ಆಗಿ ಕೊಟ್ಟಿದ್ರು. ಅವ್ರು ಒಂದ್ 8 ಪೇಜ್ ಮಾಡಿದ್ರು. ಅವೆಲ್ಲ ಮುಗ್ದಾವ್. ಮೇತ್ರಿ ಸರ್ದಾರ್ಲಿ ನಾ ತಗೊಂಡ್ಬರ್ತಿಲ್ಲ. ಯಾರಿಗ್ ಬೇಕಾವ್ ತರ್ತಿಲ್ಲ, ನಾ ತಗೊಂಡ್ಬರ್ತೀನಿ. ನಾವು ಯೋಗಾದ್ ಬರಿ ಯೋಗಾಸನ ಬುಕ್ ಯಾರಿಗ್ ಬೇಕು ನಾ ತಗೊಂಡ್ಬರ್ತೀನಿ. ತಡಿಪ ಅದನ್ನ ಮೈಕ್ ಸ್ವಲ್ಪ ತಡಿಯ. ಇದೆಲ್ಲ ಇದನ್ನ ಮಾಡ್ತೀನಿ. ಇದೆಲ್ಲ ಮುಗಿಸಿ ನಮ್ಮ ಕೆಲಸ ಬರುತ್ತೆ. ಇವ ಹೆಂಗದ್ದು ಹಂಗ ಇಡ್ಬೇಕು ಸರ್. ಮತ್ತ ಅವ್ರ ಬೈವಾರ ಮತ್ ನಾವು ಆ ಪೇಪರ್ನಾಗ ತಕ್ಕೋಬೇಕ್ರಿ. ಅದನ್ನ ಅದ ಸಾವಕಾಶ ತೆಗದಿ ಅದ್ರಾಗಾರ ಹಾಕಿದ್ರೆ ಭಾಳ ಒಳ್ಳೇದ್ರಿ. ಅದು ಗಿಡಗಳಿಗೆ ಹಚ್ಚಿದ್ರು ಇದಾಕತ್ರಿ. ನಾವು ಡೈಲಿ ಇದಾದಾಗ ನಾವು ಸ್ವಲ್ಪ ಹಾಕಿ ಕುಡಿಬೇಕದ. ಯಾಕಂದ್ರೆ ತುಪ್ಪದಿಂದ ಮಾಡಿದೈತೆ ಅದು. ನೀವೇನು ವಿಭೂತಿ ಕುಡಿತಾರಲ್ಲ, ವಿಭೂತಿ ಹಚ್ಕೊಂಡು ನೀರು ಕುಡಿತಾರಲ್ರಿ, ಅದಕ್ಕೆ ಶುದ್ಧ ರೀ. ಅದು ಕೆಮಿಕಲ್ಸ್ ಇರ್ತೈತೆ. ನೀವು ನಿಮ್ದೇನ್ ತಯಾರು ಮಾಡಲ್ಲ ಅದು ಶುದ್ಧ ಬೇರೆ. ಇದು ಅಗದಿ ಶುದ್ಧವಾದ.